ರಾಮನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ನಿಯಮಿತ ಇದರ ನೂತನ ಸಾಂದ್ರ ಶೀತಲೀಕರಣ ಘಟಕದ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ 1-2-2023 ಬುಧವಾರ ಸಂಘದ ವಠಾರದಲ್ಲಿ ನಡೆಯಿತು. ಸಾಂದ್ರ ಶೀತಲೀಕರಣ ಉದ್ಘಾಟನೆಯನ್ನು ಶ್ರೀ ಕೆಪಿ ಸುಚರಿತಾ ಶೆಟ್ಟಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ನೆರವೇರಿಸಿದರು. ಧ್ವಜಸ್ತಂಭನೆ ಉದ್ಘಾಟನೆಯನ್ನು ಶ್ರೀ ಎಸ್.ಪಿ. ಜಯರಾಮ್ ರೈ ಬಳಜ್ಜ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ನೆರವೇರಿಸಿಕೊಟ್ಟರು. ಸಭೆಯ ಅಧ್ಯಕ್ಷತೆ ಶ್ರೀಮತಿ ಆಶಾ ಎಸ್ ಜೋಗಿತ್ತಾಯ ಅಧ್ಯಕ್ಷರು, ರಾಮನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಇವರು ಪ್ರಾಸ್ತಾವಿಕವಾಗಿ ಮತ್ತು ಸಭೆಗೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು. ಒಕ್ಕೂಟದಿಂದ ಕೊಡಲ್ಪಟ್ಟಂತಹ ನೂತನ ಜನರೇಟರ್ ಅನ್ನು ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆ ನಿರ್ದೇಶಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ನೆರವೇರಿಸಿಕೊಟ್ಟರು. ನಾಮಫಲಕದ ಉದ್ಘಾಟನೆಯನ್ನು ಶ್ರೀ ನಾರಾಯಣ್ ಪ್ರಕಾಶ್ ಕೆ ನಿರ್ದೇಶಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಶ್ರೀಮತಿ ಸವಿತಾ ಎನ್ ಶೆಟ್ಟಿ ನಿರ್ದೇಶಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ಸಭೆಯಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ವೇದಿಕೆಯ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ನಿತ್ಯಾನಂದ ಭಕ್ತ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ನೂತನ ಸಾಂದ್ರ ಶೀತಲೀಕರಣದ ಮುಖ್ಯ ಉದ್ದೇಶವನ್ನು ಹೈನುಗಾರರಿಗೆ ಮನವರಿಕೆ ಮಾಡಿದರು. ಡಾಕ್ಟರ್ ಡಿ.ಆರ್. ಸತೀಶ್ ರಾವ್ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ಶುಭ ಹಾರೈಸಿ, ಡಾಕ್ಟರ್ ಕೇಶವ ಸುಳಿ ಬಿಎಂಸಿ ಉಪವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ಹೈನುಗಾರರಿಗೆ ಹಾಲಿನ ಗುಣಮಟ್ಟದ ಬಗ್ಗೆ ಮಾಹಿತಿಯನ್ನು ಒದಗಿಸಿದರು. ವೇದಿಕೆಯಲ್ಲಿ ಆದಿತ್ಯ ತಿದ್ಗಲ್ ವಿಸ್ತರಣಾಧಿಕಾರಿ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಇವರು ಆಸೀನರಾಗಿದ್ದರು. ಶ್ರೀ ರವಿಪ್ರಸಾದ್ ಶೆಟ್ಟಿ ರಾಮನಗರ ಸದಸ್ಯರು, ಗ್ರಾಮ ಪಂಚಾಯತ್ ನೆಲ್ಯಾಡಿ, ಶ್ರೀ ಪ್ರಕಾಶ್ ಪೂಜಾರಿ ಸದಸ್ಯರು, ಗ್ರಾಮ ಪಂಚಾಯತ್ ನೆಲ್ಯಾಡಿ ಇವರ ಉಪಸ್ಥಿತಿಯೊಂದಿಗೆ ಸಭಾ ಕಾರ್ಯಕ್ರಮ ನಡೆದು ಬಂತು. ಈ ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ, ರಾಮನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಸರ್ವರು ಉಪಸ್ಥಿತರಿದ್ದರು. पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव स्वराने जागे तव शुभ आशीष मागे गाये तव जय गाथा जन गण मंगल जय हे भारत भाग्य विधाता जय हे जय हे जय हे जय 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 ಈ ಮುಖೇನ ನಾಮಫಲಕದ ಅನಾವರಣ ಜನರೇಟರ್ ಕೂಡ ಬಹಳ ಅತ್ಯುತ್ತಮವಾಗಿ ಉದ್ಘಾಟನೆಗೊಂಡಿದೆ. ರಾಮನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘವು ಕೇಂದ್ರ ಸರ್ಕಾರದ ಸ್ಟೆಪ್ ಯೋಜನೆಯಡಿ ಆರಂಭಗೊಂಡಿತು. ಯಾವುದೇ ಒಂದು ಸೌಕರ್ಯವನ್ನು ಒಳಗೊಳ್ಳದ ಈ ಒಂದು ಕುಗ್ರಾಮದಲ್ಲಿ ಈ ಒಂದು ಭಾಗದ ಜನರಿಗೆ ಜೀವನೋಪಾಯಕವಾಗಿ ಹೈನುಗಾರಿಕೆಯನ್ನು ಆರಂಭಿಸುವ ಉದ್ದೇಶದಿಂದ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧಿಕಾರಿ ವರ್ಗದವರು ಈ ಒಂದು ಊರಿಗೆ ಬಂದು ಇಲ್ಲಿ ಒಂದು ಸಭೆ ಸೇರಿಸಿ ಅಲ್ಲಿ ಈ ಒಂದು ರಾಮನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘವನ್ನು ಪ್ರಾರಂಭಿಸುವುದೆಂದು ನಿರ್ಣಯ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಊರವರೆಲ್ಲ ಸೇರಿ ನನ್ನನ್ನು ಮುಖ್ಯ ಪ್ರವರ್ತಕಿಯನ್ನಾಗಿ ಆಯ್ಕೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಸಂಘ ಕಾರ್ಯಾಚರಣೆ ಮಾಡಲಿಕ್ಕೆ ನಮಗೆ ಈ ಒಂದು ನೆಲ್ಯಾಡಿ ಗ್ರಾಮ ಮಾತ್ರವಲ್ಲದೆ ಈ ಒಂದು ಬಲ್ಯ ಗ್ರಾಮ ನಮ್ಮ ಗಡಿ ಭಾಗವಾಗಿರುವುದರಿಂದ ಅದನ್ನು ಕೂಡ ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡೆವು. ನಂತರ ನಾವು ಮನೆ ಮನೆಗೂ ಭೇಟಿ ನೀಡಿ ನಮ್ಮ ತಂಡ ಅಧಿಕಾರಿಯವರ ಮಾರ್ಗದರ್ಶನ ಹಾಗೂ ಸಹಕಾರದೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಅವರ ಮನವೊಲಿಸಿ ನಾವು ಷೇರು ಸಂಗ್ರಹಣೆ 15,000
675 ಷೇರು ಬಂಡವಾಳ ಸಂಗ್ರಹಿಸಿದೆವು. ನಂತರ ನಮಗೆ ಒಂದು ಸಂಘ ಬೇಕಾದರೆ ಒಂದು ಕಟ್ಟಡದ ಅವಶ್ಯಕತೆ ಇತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ನೆರೆಯವರಾದಂಥ ಶ್ರೀಯುತ ವಿಠಲ ಮಾರ್ಲ ಅವರು ಬಂದಿದ್ದಾರೆ ಈ ಸಭೆಗೆ. ಅವರಲ್ಲಿ ಒಂದು ಸಣ್ಣ ಕಟ್ಟಡ ಇತ್ತು, ಅದು ನಮ್ಮ ಕಣ್ಣಿಗೆ ಬಿತ್ತು. ಆವಾಗ ಅವರ ಹತ್ರ ಕೇಳುವಾಗ ಧಾರಾಳವಾಗಿ ತಗೊಳ್ಬೋದು ಅಂತ ಒಂದು ಸಂತೋಷದಿಂದ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರು. ಅದೇ ರೀತಿ ಆ ಒಂದು ಕಟ್ಟಡದಲ್ಲಿ ನಮ್ಮ ಸಂಘವು 1998 ಫೆಬ್ರವರಿ 1 ಪ್ರಾರಂಭವಾಯಿತು. ನಂತರ ಅದೇ ವರ್ಷ 1998 ಆಗಸ್ಟ್ 15 ನಾವು ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ನೆರವೇರಿಸಿದೆವು. ಅಲ್ಲಿಂದ ಇಲ್ಲಿಯವರೆಗೂ ಈ ಒಂದು ನಮ್ಮ ಸಂಘದಲ್ಲಿ ಸತತವಾಗಿ ಧ್ವಜಾರೋಹಣ ನಡೆಸುವುದರ ಮೂಲಕ ನಾವು ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಲ್ಲದೆ ಇಲ್ಲಿಯ ಮಹಿಳೆಯರಿಗೆ ಹಲವಾರು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿ, ಪಕ್ಕದಲ್ಲಿ ಒಂದು ಅಂಗನವಾಡಿ ಉಂಟು, ಅವರನ್ನು ಕೂಡ ಇಲ್ಲಿಗೆ ಸೇರಿಸಿಕೊಂಡು ಅವರನ್ನು ಕೂಡ ಇದರಲ್ಲಿ ಪಾಲ್ಗೊಳಿಸುತ್ತಾ ಅವರಿಗೂ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ತದನಂತರ ಒಂದು ಬಹುಮಾನ ವಿತರಣೆಯನ್ನು ಕೂಡ ನಡೆಸುತ್ತಾ ತುಂಬ ಸಂತೋಷ ಸಂಭ್ರಮದಿಂದ ಇದನ್ನು ಆಚರಿಸಿಕೊಂಡು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಘದಲ್ಲಿ ಅದೇ ವರ್ಷ ಸ್ಫೂರ್ತಿ, ಸ್ವಸ್ತಿ, ಶಕ್ತಿ ಅಂತ 3 ಸ್ವಸಹಾಯ ಸಂಘಗಳು ಕೂಡ ರಚನೆಯಾಗಿದ್ದು ಇದು ತುಂಬ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಮಹಿಳೆಯರಿಗೆ ಹೈನುಗಾರಿಕೆ ಮುಂದುವರಿಸುವುದಕ್ಕಾಗಿ ಹೈನುಗಾರಿಕೆ ಮಾಡಬೇಕು ಅಂತ ಒಂದು ಉತ್ತೇಜನ ನೀಡಿಕೊಂಡು ಅವರು ಅದರಲ್ಲಿ ಈ ಒಂದು ಉತ್ತೇಜನ ನಾವು ಕೊಟ್ಟುಕೊಂಡು ಅವರು ಅದರಲ್ಲಿ ಸಾಲ ಪಡೆದುಕೊಳ್ಳುವ ಒಂದು ಇದು ಅವರಿಗೆ ಸೌಲಭ್ಯ. ಇನ್ನು ಕಡಿಮೆ ಆದರೆ ಬ್ಯಾಂಕಿನಿಂದ ಸಾಲ ಕೊಡಿಸುವ ಒಂದು ಇದು ಎಲ್ಲ ಮಾಡಿಕೊಂಡು ತುಂಬ ಒಂದು ವರ್ಷದಿಂದ ಈ ಒಂದು ಕಾರ್ಯಚಟುವಟಿಕೆಗಳು ನಡೆಯುತ್ತಾ ಬಂದು ಅದಕ್ಕೂ ಕೂಡ ಇನ್ನು 25 ವರ್ಷ ಆಗ್ತಾ ಬಂತು. ಬಹಳ ಹಿಂದಿನಿಂದವೇ ಬಹುಶಃ ಸ್ತ್ರೀಶಕ್ತಿ ಕೂಡ ಆಗ ಸ್ಟಾರ್ಟ್ ಆದ ನೆಲೆಯ ಏನೋ ಅಷ್ಟಾಗಿ ಸರಿಯಾಗಿ ನನಗೆ ಗೊತ್ತಿಲ್ಲ. ಅಂತೂ ಆ ಟೈಮಲ್ಲೇ ಈ ಒಂದು ಸಂಘಗಳು ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮಗೆ ಒಂದು ಸ್ವಂತ ಕಟ್ಟಡ ಬೇಕು ಅನ್ನುವಂಥ ಒಂದು ಇದು ಸ್ಟಾರ್ಟ್ ಆಯಿತು. ಆಗ ಏನು ಮಾಡೋದು, ಜಾಗದ ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ನಾನೇ ನನ್ನ ಸ್ವಂತ ನಮ್ಮ ಜಾಗದಿಂದ 5 ಸೆನ್ಸ್ ಜಾಗವನ್ನು ಈ ಒಂದು ಸಂಘಕ್ಕೆ ದಾನವಾಗಿ ಬಿಟ್ಟುಕೊಟ್ಟಿರುತ್ತೇನೆ. ನಂತರ 2002 ಮಾರ್ಚ್ 16 ಈ ಒಂದು ಭವ್ಯವಾದ ಕಟ್ಟಡ ಕ್ಷೀರ ಕಾರಂಜಿಯು ಕ್ಷೀರವನ್ನು ಕಾರಂಜಿಯ ಮೂಲಕ ಚಿಮ್ಮಿಸುವುದರ ಮೂಲಕ ತುಂಬ ಒಂದು ಅದ್ಭುತವಾಗಿ ಉದ್ಘಾಟನೆಗೊಂಡಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರದ ದಿನಗಳಲ್ಲಿ ಸದಸ್ಯರುಗಳು ಜಾಸ್ತಿಯಾಗಿ 260 ಸದಸ್ಯರುಗಳು ಈಗ ಇದ್ದು ಅದರಲ್ಲಿ 160 ಸದಸ್ಯರುಗಳು ಹಾಲು ಹಾಕುವವರಾಗಿದ್ದು ಸರಾಸರಿ 1,500 ಲೀಟರ್ನಷ್ಟು ಹಾಲು ಸಂಗ್ರಹಣೆ ಆಗುತ್ತಿದೆ ಈ ಸಂಘದಲ್ಲಿ ಅಂತ ಸಂತೋಷ ಪಡ್ತಾ ಇದ್ದೇನೆ. ಪ್ರಾರಂಭದಿಂದ ಈವರೆಗೂ ಹಲವಾರು ಮಾಹಿತಿ ಶಿಬಿರಗಳು ಈ ಒಂದು ಸಂಘದಲ್ಲಿ ನಡೆದಿವೆ. ಅದು ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಬಗ್ಗೆ ಒಂದು ಕಾನೂನು ಮಾಹಿತಿ ಶಿಬಿರ ಆಗಿರ್ಬೋದು, ಪೌಷ್ಟಿಕ ಆಹಾರ ಶಿಬಿರ ಆಗಿರ್ಬೋದು, ಹಲವಾರು ಶಿಬಿರಗಳು SI ಎಲ್ಲ ಬಂದು ಇಲ್ಲಿ ಸ್ಟೇಷನ್ನಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೆಲ್ಲ ಸೌಲಭ್ಯಗಳು ಸಿಗ್ತವೆ, ಈ ಥರ ಹಲವಾರು ಈ ಮಹಿಳೆಯರಿಗೆ ಮಾಹಿತಿ ಶಿಬಿರವನ್ನು ಏರ್ಪಡಿಸಿರ್ತೇವೆ. ಇದರಿಂದ ಮುಂಚೆ ಎಲ್ಲ ಇಲ್ಲಿ ಮಹಿಳೆಯರು ಹೇಗಿದ್ರು ಅಂತ ಹೇಳಿದ್ರೆ ಇದೊಂದು ಕುಗ್ರಾಮವಾಗಿತ್ತು. ಯಾವುದೇ ಒಂದು ಮಹಿಳೆಯರಿಗೂ ಒಂದು ಬಾವಿಯೊಳಗಿನ ಕಪ್ಪೆ ಥರ ಯಾರೂ ಹೊರಗೆ ಬರ್ತಾ ಇರಲಿಲ್ಲ. ಮುಂಚೆ ಸಭೆಗಳು ಆಗ್ತಾ ಇಂಥ ಮಾಹಿತಿ ಶಿಬಿರಗಳು ಸಿಗ್ತಾ ಮಹಿಳೆಯರು ಮುಂದೆ ಬಂದರು. ಅವರು ಈಗ ಎಷ್ಟರ ಮಟ್ಟಿಗೆ ಅಂದರೆ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಮಾನಸಿಕವಾಗಿ ತುಂಬ ಬಲಿಷ್ಠರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಹೈನುಗಾರಿಕೆಯ ಬಗ್ಗೆ ಹಲವಾರು ಮಾಹಿತಿ ಶಿಬಿರಗಳು, ಶುದ್ಧ ಹಾಲು ಉತ್ಪಾದನೆ ಇರ್ಬೋದು, ಹಸಿರು ಹುಲ್ಲುನೇ ಇರ್ಬೋದು, ಹಲವಾರು ಹೈನುಗಾರಿಕೆಗೆ ಸಂಬಂಧಪಟ್ಟ ಮಾಹಿತಿ ಶಿಬಿರಗಳು ಕೂಡ ಇದೆ. ಇದರ ಪ್ರಯೋಜನವನ್ನು ಕೂಡ ಸದಸ್ಯರು ಪಡೆಕೊಂಡು ತಮ್ಮನ್ನು ತಾವು ಹೈನುಗಾರಿಕೆಯಲ್ಲಿ ತುಂಬಾ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ಹಲವಾರು ಸದಸ್ಯರಿಗೆ ಈ ಒಂದು ಸಂಘದಿಂದ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಗೋಬರ್ ಗ್ಯಾಸ್ ಇರ್ಬೋದು, ಹಾಗೆ ಹಾಲು ಕರೆಯುವಂತರು ಇರ್ಬೋದು, ಹಸಿರು ಹುಲ್ಲು ಇರ್ಬೋದು, ರಬ್ಬರ್ ಮ್ಯಾಟ್ ಇರ್ಬೋದು, ಹಲವಾರು ಇದಕ್ಕೆ ನಾವು ಸಬ್ಸಿಡಿ ನಮ್ಮ ಒಕ್ಕೂಟದಿಂದ ಸಿಗುವಂಥ ಸೌಲಭ್ಯವನ್ನು ಇಲ್ಲಿ ಹಲವಾರು ಸದಸ್ಯರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಸದಸ್ಯರಿಗೂ ಮಾಸ್ಕ್ ವಿತರಿಸುವಂತಹ ಕಾರ್ಯಕ್ರಮ ನಡೆದಿದೆ. ಹಾಗೆ ಆ ಒಂದು ಕಷ್ಟದ ಸಂದರ್ಭದಲ್ಲಿ ಒಂದು 50 ಸದಸ್ಯರಿಗೆ ಕಿಟ್
ಕಿಟ್ ವಿತರಣೆ ಮಾಡಿದ್ದೇವೆ. ಬಹುಶಃ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಕೈ ಹಿಡಿದು ಎತ್ತಿದ್ದು ಅಂತ ಹೇಳಿದರೆ ನಮ್ಮ ಈ ಒಂದು KMF ಒಕ್ಕೂಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಯಾವುದೇ ಒಂದು ಬಹಳ ಆರ್ಥಿಕ ಸಂಕಷ್ಟ ಇರುವ ಪರಿಸ್ಥಿತಿಯಲ್ಲಿ ನಮ್ಮ ಕೈಯಲ್ಲಿ ಹಣ ಒಂದು ಚಲಾವಣೆ ಆಗದ ಒಂದು ಸಂದರ್ಭದಲ್ಲಿ ಈ ಒಂದು ಹಾಲು ಹಾಕುವ ಮುಖಾಂತರ ಹಾಲಿನ ಸದಸ್ಯರಿಗೆ ಒಂದು ತುಂಬ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದಿಂದ ಈ ಒಂದು ಧರ್ಮಸ್ಥಳ ಸಂಚಾರಿ ಆಸ್ಪತ್ರೆ ಕೂಡ ಇಲ್ಲಿ ಒಂದು 2-3 ವರ್ಷದಲ್ಲಿ ನಡೆದಿದೆ. ಹಾಗೆ ಉಚಿತ ದಂತ ಚಿಕಿತ್ಸಾ ಶಿಬಿರ ಕೂಡ ಮಾಡಿದ್ದೇವೆ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಬಹುಶಃ ಎಲ್ಲ ಸದಸ್ಯರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಈ ಊರಿನ ಎಲ್ಲ ಸದಸ್ಯರು ಈ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತ್ರ ಅಲ್ಲದೆ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಅವರಿಗೆ ಬೆನ್ನೆಲುಬಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ಇವರುಗಳಿಗೆ ನ್ಯಾಯ ಒದಗಿಸಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಪಕ್ಕದಲ್ಲಿ ಒಂದು ಶರಾಬು ಅಂಗಡಿ ಇತ್ತು, ಅದನ್ನು ನಾವು ತೆರವುಗೊಳಿಸಬೇಕಿತ್ತು. ಅದಕ್ಕೆ ಕೂಡ ತುಂಬ ಶ್ರಮ ಪಟ್ಟಿದ್ದೇವೆ. ಇಲ್ಲಿಯ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ನಾವೆಲ್ಲ ಸೇರಿ ಈ ಒಂದು ಶರಾಬು ಅಂಗಡಿಯನ್ನು ತೆರವುಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಒಂದು ಪ್ರಶಸ್ತಿ ಕೂಡ ಲಭಿಸಿರುತ್ತದೆ. ಮೈಸೂರಲ್ಲಿ ಮಂಡ್ಯದಲ್ಲಿ KN ನಾಗೇಗೌಡ ಪ್ರಶಸ್ತಿ ನಮ್ಮ ಸಂಘಕ್ಕೆ ಲಭಿಸಿರುತ್ತದೆ ಅಂತ ಹೇಳಲಿಕ್ಕೆ ಈ ಮೂಲಕ ಹೆಮ್ಮೆಯಾಗಿ ಹೇಳ್ತಾ ಇದ್ದೇನೆ, ಹೆಮ್ಮೆ ಪಟ್ಟು ಹೇಳ್ತಾ ಇದ್ದೇನೆ. ಬಹಳಷ್ಟು ಈವರೆಗೂ ಬಹಳಷ್ಟು ಏಳು ಬೀಳುಗಳನ್ನು ಅನುಭವಿಸಿಕೊಂಡು ಈ ಸಂಘದಲ್ಲಿ ನಾವು ಮುಂದೆ ಬಂದಿದ್ದೇವೆ. ಖಂಡಿತ ಬಹಳಷ್ಟು ಸಲ ನಾವು ನೊಂದಿರುವುದಂತೂ ಸತ್ಯ. ನಾವು ಈ ಒಂದು ಸಂಘದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನಡೆಸುವಾಗಲೂ ಎಲ್ಲರೂ ಅಂತ ಹೇಳುವುದಿಲ್ಲ, ಕೆಲವೊಂದು ಮಂದಿ ನಮಗೆ ತುಂಬಾ ಅಡ್ಡ ಇಟ್ಟಿದ್ದಾರೆ. ಆದರೆ ನಾವು ಯಾವುದಕ್ಕೂ ಧೃತಿಗೆಡದೆ ಧೈರ್ಯವಾಗಿ ನಿಂತು ನಾವಿಲ್ಲಿ ಪ್ರತಿ ಒಂದು ಕೆಲಸವನ್ನು ನಾವು ಕೂಡ ಅಚ್ಚುಕಟ್ಟಾಗಿ ಖಂಡಿತ ನಾವು ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಒಕ್ಕೂಟದ ಅಧಿಕಾರಿ ವರ್ಗದವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ನಮ್ಮ ಸ್ಟೆಪ್ ವಿಭಾಗದ ಶ್ರೀಯುತ DS ಹೆಗಡೆ ಅಂತೂ ನಮ್ಮ ಸಂಘದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಊರಿನ ಮಹಿಳೆಯರಿಗೆ ಅವರು ಧೈರ್ಯ ತುಂಬಿ, ನಮ್ಮ ಸಂಘಕ್ಕೆ ಧೈರ್ಯ ತುಂಬಿ, ಒಂದು ನಮ್ಮ ಸಂಘದ ಬಗ್ಗೆ ಕಾಳಜಿ ವಹಿಸಿ, ನೀವು ಹೋಗಿ ನಿಮಗೆ ಈ ತರ ಮಾಡಿದ್ರೆ ಈ ತರ ಆಗ್ತದೆ ಎಲ್ಲ ಸಲಹೆ ಸೂಚನೆಗಳನ್ನು ಇತ್ತು ನಾವು ಈ ಒಂದು ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬರುವುದಾದ್ರೆ, ನಾನು ಮತ್ತು ನನ್ನ ಮನೆಯವರು ಈ ಒಂದು ಸಂಘಕ್ಕೆ ಕೊಟ್ಟ ಸೇವೆ ಅತೀವ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ಜನರ ಮನಸ್ಸಲ್ಲಿ ಉಂಟು ಏನು ಅಂತ ಹೇಳಿದ್ರೆ, ಅಧ್ಯಕ್ಷರಿಗೆ ಏನೋ ಲಾಭ ಇರಬೇಕು, ಅವರು ಏನೋ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸಣ್ಣ ಒಂದು ದುರಾಲೋಚನೆ ಕೆಲವರ ಮನಸ್ಸಲ್ಲಿ ಇದೆ ಅಂತ ಒಂದು ನನ್ನ ಅನಿಸಿಕೆ. ದಯವಿಟ್ಟು ಹಾಗೆ ಯಾರು ಅಂದ್ಕೊಳ್ಬೇಡಿ. ನಾನು ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸಂಘದಲ್ಲಿ ಆವತ್ತು ಒಂದು ಪರಿವರ್ತನೆ ಅಂತ ಹೇಳುವಂಥ ಒಂದು ಚಿತ್ರೀಕರಣ ನಡೆದಿತ್ತು. ನಮ್ಮ ಈ ಸಂಘದಲ್ಲಿ ನಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಕಂಬಳ, ನೇಜಿ ನಡುದು, ಜಾನಪದ ಕಲೆಗಳು, ದುಡಿ, ಅದು ಇದು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಹೇಳಿದರು. ಅದನ್ನೆಲ್ಲ ನಾವು ಮಾಡಿದ್ದೇವೆ. ನಿಮಗೆ 75,000 ಬರ್ತದೆ ಅಂತ ಹೇಳಿದರು. ಇವೆಲ್ಲವನ್ನು ಮಾಡಿದ್ದೇವೆ. ಮತ್ತು ಒಂದು ನಿಮಗೆಲ್ಲ ಗೊತ್ತುಂಟು, ಆವತ್ತು ನಮ್ಮಲ್ಲಿ ಜಾತ್ರೆ ಥರ ಜನ ಒಂದು ಶೂಟಿಂಗ್ಗೆ ಬರ್ತಾರೆ ಅಂತ ಹೇಳಿದರೆ ಜನರಿಗೆ ಒಂದು ಅದೇನೋ ಒಂಥರ ಒಂದು ಇದು ಏನು ಅಂತ ಕ್ಯೂರಿಯಾಸಿಟಿ ಇರ್ತದೆ. ಹಾಗೆಲ್ಲರೂ ಬಂದಿದ್ದಾರೆ, ಬಹಳ ಜನ ಇದ್ದರು. ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಎಲ್ಲವನ್ನೂ ಮಾಡಿದ್ದೇವೆ ನಾವು. ಆದರೆ ನಮಗೆ 75,000 ಬಿಡಿ 75 ಪೈಸೆ ಕೂಡ ನಮಗೆ ಈವರೆಗೆ ಬಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಂತೇಳಿ ನಿಮ್ಮ ಮುಂದೆ ಎಲ್ಲರ ಮುಂದೆ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಇಷ್ಟರವರೆಗೆ ಈ ಒಂದು ಸಂಘದಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇವೆ. ಒಂದು ಪೈಸೆ ಕೂಡ ನಾವು ತಗೊಳ್ಳದೆ ನಮ್ಮ ಸಂಘಕ್ಕೆ ನಾವು ಹಾಕಿದವರೇ ಹೊರತು ನಾವು ಈವರೆಗೂ ಯಾವುದೇ ಒಂದು ಅಂತಹ ಕೆಲಸವನ್ನು ಮಾಡಿಲ್ಲ ಅಂತ ನಿಮ್ಮ ಎದುರು ಧೈರ್ಯದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಘದಲ್ಲಿ ರಾಜಕೀಯ ರಹಿತ ಆಡಳಿತ, ಯಾವುದೇ ರಾಜಕೀಯ ಇದ್ರೂ ಸಂಘದಿಂದ ಹೊರಗೆ. ರಾಜಕೀಯದಲ್ಲಿ ಇದ್ದವರು ಸಂಘದಲ್ಲಿ ಇಲ್ಲ ಅಂತ ಹೇಳುವುದಿಲ್ಲ, ಇದ್ದಾರೆ, ಆದರೆ ಅದು ಸಂಘದಿಂದ ಹೊರಗಡೆ. ಸಂಘದಲ್ಲಿ ನಾವೆಲ್ಲ ಒಂದೇ. ನಾವು ಆಡಳಿತ ಮಂಡಳಿಯವರಾಗಿರ್ಬೋದು, ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ನಾವು ನಮ್ಮ ಮನೆಯವರಂತೆ ಇದ್ದು ಒಗ್ಗಟ್ಟಿನಿಂದ
ಪ್ರೀತಿಯಿಂದ ಒಬ್ಬರಿಗೊಬ್ಬರು ಅಷ್ಟೊಂದು ಪ್ರೀತಿಯಿಂದ ನಾವೊಂದು ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾನು ಇದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ. ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರನ್ನು ನಾವು ಒಳ್ಳೆ ರೀತಿಯಾಗಿ, ಈಗ ನಮ್ಮ ಮಕ್ಕಳನ್ನು ನೋಡಿದುಕೊಂಡು ಹಾಗೆ ನಮ್ಮ ಮಕ್ಕಳನ್ನು, ನಮ್ಮ ಸೊಸೆಯನ್ನು ನಾವು ಹೇಗೆ ನೋಡ್ತೇವೆ, ನೋಡು ಈ ರೀತಿ ಮಾಡು, ನೋಡು ಈ ರೀತಿ ಮಾಡು. ಕಾರ್ಯದರ್ಶಿಯವರಾಗಲಿ ಸಿಬ್ಬಂದಿಯವರು ಯಾರೇ ಆಗಲಿ ನಮಗೂ ಗೌರವ ಕೊಟ್ಟುಕೊಂಡು ಅದೇ ರೀತಿ ನಾವು ಕೂಡ ಅವರನ್ನು ನೋಡಿಕೊಂಡು ಅಷ್ಟೊಂದು ನಾವು ಒಂದೇ ಮನಸ್ಸಿನಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಂಬ ಸಂತೋಷ ಪಡ್ತೇನೆ ಇದಕ್ಕೆ ನಾನು. BMC ವಿಚಾರ, ಈ ಒಂದು BMC ವಿಚಾರಕ್ಕೆ ಬರುವುದಾದರೆ, ನಮ್ಮಲ್ಲಿ ಈ ಒಂದು BMC ವಿಚಾರದ ಪ್ರಸ್ತಾವನೆ ಯಾವತ್ತೋ ಬಂದಿತ್ತು. ಆದರೆ ಅದು ನಮಗೆ ಸಾಧ್ಯ ಇಲ್ಲ, ಕಷ್ಟ ಆಗ್ಬೋದು, ನಾವು ಹೆಂಗಸರೆಲ್ಲ ಅದೆಲ್ಲ ಸಾಧ್ಯ ಇಲ್ಲ. ಮೀಟಿಂಗಲ್ಲಿ ಯಾವಾಗಲೂ ಅದೇ ಮಾತಾಡೋದು, ನಮಗೆ ಕಷ್ಟ ಆಗ್ಬೋದು, ನಾವು ಹೇಗೆ ಮಾಡೋದು, ಗಂಡಸರಿಗೆ ಕಷ್ಟ ಆಗ್ತದೆ, ನಾವು ಹೇಗೆ ಮಾಡೋದು, ಈ ಥರದ ಮಾತುಗಳು. ಹಾಗೆಯೇ ನಾವು ನಿಧಾನ ಮಾಡಿದೆವು. ಮೊನ್ನೆ ನಮ್ಮ ಶ್ರೀಯುತ ಸತೀಶ್ ಡಾಕ್ಟ್ರು, ನೀವು ಮಾಡ್ತೀರಿ ಅಧ್ಯಕ್ಷರೇ, ನಿಮಗೆ ಆಗ್ತದೆ ಮಾಡಿ ಅಂತ ಹೇಳಿದರು. ನಾನು ಹೇಳಿದೆ ನನಗೆ ಆರೋಗ್ಯ ಬೇರೆ ಸರಿ ಇರಲಿಲ್ಲ, ಹೇಳಿದೆ ನನಗೆ ಆರೋಗ್ಯ ಸಹ ಸರಿ ಇಲ್ಲ ಸರ್, ಆಗಲಿಕ್ಕಿಲ್ಲ ಅಂತ. ಆದರೂ ಅವ್ರು ಹೇಳಿದರು ನೀವು ಮಾಡ್ತೀರಿ ಅಧ್ಯಕ್ಷರೇ, ನಿಮಗೆ ಆಗ್ತದೆ ಅಂತ. ಅವರ ಒಂದು ಧೈರ್ಯದ ಮಾತನ್ನು ನಂಬಿ ನಾವು ಮುಂದೆ ಕಾಲಿಟ್ಟೆವು. ಆದರೆ ಅದು ಇವತ್ತು ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅದರಲ್ಲೂ ಈ ಒಂದು ಕಟ್ಟಡ ಕಟ್ಟುವ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಹಳೆನೇರಿಂಕಿಗೆ ಒಂದು MPDD ಆ ಒಂದು ಇದರಿಂದ ಒಂದು ಸ್ಕೀಮ್ ಬಂದಿತ್ತು. ಅದು ಹಳೆನೇರಿಕೆಗೆ ಹೋಗುದಿತ್ತು. ಹಳೆನೇರಿಕೆಯಲ್ಲಿ ಏನೋ ಒಂದು ಅದು ಆಗುವುದಿಲ್ಲ ಅಂತ ಆಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಮಾಡುವನ ಅಂತ ಪ್ರಸ್ತಾಪ ಮಾಡಿದರು. ಮಾತ್ರ ಇಷ್ಟು ಸಮಯದಲ್ಲಿ ಆಗಬೇಕು, ಕಡಿಮೆ ಅವಧಿ ಇರುವುದು, ನಿಮ್ಮಿಂದ ಸಾಧ್ಯ ಉಂಟಾ ಅಂತ. ಎಂತ ಮಾಡೋದು ಅಂತ. ಆಗ್ತದೆ ಮಾಡಿ, ನಿಮಗೆ ಆಗ್ತದೆ, ನನಗೆ ಭಾರಿ ಡೌಟ್ ಉಂಟು ಅಂತ ಹೇಳಿದೆ. ಆಯಿತು, ಮತ್ತೆ ಒಪ್ಪಿಕೊಂಡೆವು. ಏನೋ ಒಂದು ದೇವರ ದಯದಲ್ಲಿ ನಮಗೆಲ್ಲ ಒಂದು ಮೇಸ್ತ್ರಿಗಳ ಸಹಕಾರ, ಅವರ ಸಹಕಾರ, ಇವರ ಸಹಕಾರ, ಎಲ್ಲರೂ ಆ ಒಟ್ಟಿಗೆ ಸೇರಿಕೊಂಡ್ರು. ನಮಗೆ ನಮ್ಮ ಇಂಜಿನಿಯರ್ ಅಂತೂ ಕೇಳುವುದೇ ಬೇಡ, ಯಾವಾಗ ಕರೆದ್ರು ಎನಿ ಟೈಮು. ಚಂದ್ರಹಾಸ ಪನ್ಯಾಡಿ ಇವರು ಎನಿ ಟೈಮು ನಮಗೆ ಹಿಂದಿನಿಂದ ಸಹ ಅವರು ಬರ್ತಾ ಇದ್ರು. ನಮ್ಮ ಕಟ್ಟಡ ಇಂಥ ಭವ್ಯವಾದ ಕಟ್ಟಡ ಕಟ್ಟಿದ್ದು ಅಂತ ಹೇಳಿದರೆ ಅವರ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಅಷ್ಟೊಂದು ಇದರಲ್ಲಿ ಇಂಥ ಕಟ್ಟಡ ಕಟ್ಟಿದ್ದಾರೆ. ಒಕ್ಕೂಟಕ್ಕೆ ಒಂದು ಹೆಸರಿತ್ತು ಈ ಕಟ್ಟಡಕ್ಕೆ. DSA ಕಡೆ ಯಾವತ್ತೂ ಹೇಳ್ತಾ ಇದ್ರು ಇಂಥ ಕಟ್ಟಡ ಎಲ್ಲೂ ಇಲ್ಲ ಅಧ್ಯಕ್ಷರೇ ಅಂತ. ಅಷ್ಟು ಒಂದು ಅಂಥ ಒಂದು ಭವ್ಯವಾದ ಕಟ್ಟಡ ಒಂದು ಕಟ್ಟಿಕೊಟ್ಟವರು ಶ್ರೀಯುತ ಚಂದ್ರಹಾಸ ಪನ್ಯಾಡಿಯವರು. ಮೇಸ್ತ್ರಿಗಳಿರ್ಬೋದು, ಒಂದು ಮಾಡಿನವರು ಇರ್ಬೋದು, ಎಲ್ಲರೂ ಪ್ರತಿಯೊಂದು ಪೈಂಟಿನವರು ಇರ್ಬೋದು, ಎಲ್ಲಕ್ಕಿಂತ ನಮಗೆ ಈ ಶ್ರೀಯುತ ಶೀನಪ್ಪರು ಅವರ ಹತ್ರ ಹೇಳಿದರೆ ಸಾಕು, ನಾನು ಒಂದು ಜನ ಬೇಕು ಮಾರ್ರೆ, ಇಲ್ಲಿಗೊಂದು ಜನ ಆಗಬೇಕು ಅಂತ ಹೇಳಿದರೆ ಆಯಿತು, ರಪ್ಪ ವ್ಯವಸ್ಥೆ ಆಯಿತು. ಅದು ಒಂದು ಭಾರ ಕಮ್ಮಿ ಮಾಡಿದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನು ಫೆಬ್ರವರಿ 1 ಅಂತ ಹೇಳುವಂಥದ್ದು ನಮಗೆ ವಿಶೇಷ ದಿನ. ಯಾಕೆಂತ ಹೇಳಿದ್ರೆ ನಮ್ಮ ಸಂಘ ಕೂಡ ಪ್ರಾರಂಭವಾದದ್ದು ಫೆಬ್ರವರಿ 1, BMC ಕೂಡ ಪ್ರಾರಂಭವಾದದ್ದು ಫೆಬ್ರವರಿ 1. ಒಂದು ಹಬ್ಬದ ದಿನ ಅಂತ ಹೇಳ್ಬೋದು ಇದು. ಹಾಗೆ 25 ವರ್ಷ ಕೂಡ ಆಯಿತು ನಮ್ಮ ಸಂಘಕ್ಕೆ. ಈಗ ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಬೆಳ್ಳಿ ಹಬ್ಬದ ಆಚರಣೆ ಕೂಡ ಉಂಟು. ಇದು ಕೂಡ ತುಂಬ ಸಂತೋಷ ಸಂಭ್ರಮದಿಂದ ಆಚರಿಸಲಿಕ್ಕೆ ಇದ್ದೇವೆ ನಾವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಒಂದು ನೂತನ ಸಾಂದ್ರ ಶೀತಲೀಕರಣ ಘಟಕ ಉದ್ಘಾಟನೆಗೊಂಡಿತು. ತುಂಬ ಸಂತೋಷ ಸಂಭ್ರಮದಿಂದ ಉದ್ಘಾಟನೆಗೊಂಡಿತು. ಹಾಗೆ ಧ್ವಜಾರೋಹಣ ಕೂಡ ಉದ್ಘಾಟನೆಗೊಂಡಿತು, ನಾಮಫಲಕ ಅನಾವರಣಗೊಂಡಿತು, ಜನರೇಟರ್ ಉದ್ಘಾಟನೆಗೊಂಡಿತು. ಎಲ್ಲ ಸಹ ತುಂಬ ಸಂತೋಷವಾಗಿ ಭಾರಿ ಒಂದು ಸಂಭ್ರಮದಲ್ಲಿ ಉದ್ಘಾಟನೆಗೊಂಡಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು BMC ಉದ್ಘಾಟನೆ ನೆರವೇರಿಸಿದಂಥ ಶ್ರೀಯುತ KP ಸುಚರಿತಾ ಶೆಟ್ಟಿ, ಅಧ್ಯಕ್ಷರು ದಾಕ ಹಾಲು ಒಕ್ಕೂಟ ಮಂಗಳೂರು, ಇವತ್ತು ಬಂದು ನಮ್ಮ ಈ ಒಂದು ಉದ್ಘಾಟನೆ ನೆರವೇರಿಸಿ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ KP ಸುಚರಿತಾ ಶೆಟ್ಟಿ ಇವರಿಗೆ ಸಂಘದ ಅಧ್ಯಕ್ಷೆಯಾದಂಥ ಶ್ರೀಯುತ ಆಶಾ S ಜೋಗಿತ್ತಾಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ನಮ್ಮ ಧ್ವಜಾರೋಹಣವನ್ನು ಉದ್ಘಾಟಿಸಿದಂತಹ ನಮ್ಮ ನೆರೆಹೊರೆಯಾದಂತಹ ಶ್ರೀ SB ಜಯರಾಮರೈ ಬಳಜ್ಜ, ಉಪಾಧ್ಯಕ್ಷರು ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಪಾಧ್ಯಕ್ಷರಾದಂತಹ ಶ್ರೀ SP ಜಯರಾಮರೈ ಬಳಜ್ಜ ಇವರಿಗೆ ಸಂಘದ ಉಪಾಧ್ಯಕ್ಷರಾದಂತಹ ಅನಸೂಯ ಜಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು.
ಪದ್ಮನಾಭ ಶೆಟ್ಟಿ ಅರ್ಕಜೆ, ನಿರ್ದೇಶಕರು ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು, ಈ ಒಂದು ಜನರೇಟರ್ ಅನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿರ್ದೇಶಕರಾದಂತಹ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆ ಇವರಿಗೆ ಹೇಮಾವತಿ ರೈ ನಿರ್ದೇಶಕರು ದಯವಿಟ್ಟು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು. ಶ್ರೀ ನಾರಾಯಣ ಪ್ರಕಾಶ್ ಕೆ, ದಾಕ ಹಾಲು ಒಕ್ಕೂಟ ಮಂಗಳೂರು, ಇವರು ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ನಿರ್ದೇಶಕರಾದ ಶ್ರೀ ನಾರಾಯಣ್ ಪ್ರಕಾಶ್ ಕೆ ಇವರಿಗೆ ಹೇಮಾವತಿ ಜೆ ಸಂಘದ ನಿರ್ದೇಶಕರು ಪುಷ್ಪಗುಚ್ಛ. ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿರ್ದೇಶಕರಾದಂತಹ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಇವರಿಗೆ ಈ ಸಂಘದ ನಿರ್ದೇಶಕರಾದಂತಹ ಲೀಲಾವತಿ ಎಂ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ನಮ್ಮ ವ್ಯವಸ್ಥಾಪಕರು ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ಡಾಕ್ಟರ್ ನಿತ್ಯಾನಂದ ಭಕ್ತರು, ಅವರು ಇವತ್ತು ನಮ್ಮ ವೇದಿಕೆಗೆ ಬಂದು ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವ್ಯವಸ್ಥಾಪಕರಾದಂತಹ ಡಾಕ್ಟರ್ ನಿತ್ಯಾನಂದ ಭಕ್ತ ಇವರಿಗೆ ಸೀತಮ್ಮ ಎನ್ ಸಂಘದ ನಿರ್ದೇಶಕರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಡಾಕ್ಟರ್ ಕೇಶವ ಸುಳಿ ಬಿಎಂಸಿ ಉಪವ್ಯವಸ್ಥಾಪಕರು ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು, ಇವರು ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಉಮಾವತಿ ಸಂಘದ ನಿರ್ದೇಶಕರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಡಾಕ್ಟರ್ ಡಿ.ಆರ್. ಸತೀಶ್ ರಾವ್ ಉಪವ್ಯವಸ್ಥಾಪಕರು ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು, ಅವರು ಇವತ್ತು ನಮ್ಮ ಒಂದು ಸಂಘಕ್ಕೆ ಬಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಪವ್ಯವಸ್ಥಾಪಕರಾದಂತಹ ಡಾಕ್ಟರ್ ಡಿ.ಆರ್. ಸತೀಶ್ ರಾವ್ ಇವರಿಗೆ ಸಂಘದ ನಿರ್ದೇಶಕರಾದಂತಹ ಗಾಯತ್ರಿ ಜಿ ಪುಷ್ಪಗುಚ್ಛವನ್ನು ನೀಡಿ. ಶ್ರೀ ಆದಿತ್ಯ ಚಿತ್ಗಲ್ ವಿಸ್ತರಣಾಧಿಕಾರಿ ದಾಕ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು, ಅವರು ನಮ್ಮ ಈ ಒಂದು ಸಂಘಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಚಿತ್ರ ಸಂಘದ ನಿರ್ದೇಶಕರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಿ. ಶ್ರೀಯುತ ರವಿಪ್ರಸಾದ್ ಶೆಟ್ಟಿ ರಾಮನಗರ ಸದಸ್ಯರು ಗ್ರಾಮ ಪಂಚಾಯತ್ ನೆಲ್ಯಾಡಿ, ಅವರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾದಂತಹ ಮುತ್ತಮ್ಮ ಬಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಶ್ರೀಯುತ ಪ್ರಕಾಶ್ ಪೂಜಾರಿ ಸದಸ್ಯರು ಗ್ರಾಮ ಪಂಚಾಯತ್ ನೆಲ್ಯಾಡಿ, ಅವರು ಈ ಒಂದು ಸಂಘಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರೀತಾ ಮಾಂತಿರೋ ನಿರ್ದೇಶಕರು ಸಂಘದ ದಯವಿಟ್ಟು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಎಲ್ಲ ನಮ್ಮ ಸಂಘದ ಸದಸ್ಯರು ಹಾಗೆ ಎಲ್ಲ ಮಹನೀಯರು ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಗೋಮಾತೆಯನ್ನ ಪೂಜಿಸಿ ರಾಷ್ಟ್ರಧ್ವಜವನ್ನ ಅರಳಿಸಿ ಈ ಒಂದು ರಾಮನಗರ ಮಹಿಳಾ ಹಾಲೋತ್ಪಾದಕರ ಸಹಕಾರಿ ಸಂಸ್ಥೆಯ ನೂತನ ಸಾಂದ್ರ ಶೀತಲೀಕರಣ ಘಟಕವನ್ನ ನಾವೆಲ್ಲ ಸಂಭ್ರಮದಿಂದ ಪ್ರಾರಂಭ ಮಾಡಿದ್ದೇವೆ. ನೀವೆಲ್ಲ ಸಂತೋಷದಿಂದ ಪಾಲ್ಗೊಂಡಿದ್ದೀರಿ. ಒಂದು ದೇಶ ಸಶಕ್ತ ಆಗಬೇಕಿದ್ರೆ ನಮ್ಮ ದೇಶದ ಪ್ರಧಾನಿಯವರು ಸಶಕ್ತ ಭಾರತ ಸದೃಢ ಭಾರತದ ಬಗ್ಗೆ ಸದಾ ಹೇಳಬೇಕಿದ್ರೆ ಇಂಥ ಒಂದು ಹಳ್ಳಿಯಲ್ಲಿ, ಭಾರತ ಹಳ್ಳಿಗಳ ದೇಶ, ಇಂಥ ಹಳ್ಳಿಯಲ್ಲಿ ಹೈನುಗಾರಿಕೆಯಂಥ ಕ್ಷೇತ್ರದಲ್ಲಿ, ಕೃಷಿಯಂಥ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರ ಸಹಿತ ಯುವಕರು ಹಿರಿಯರು ಸದೃಢತೆಯಿಂದ ರಾಷ್ಟ್ರ ಪ್ರೇಮದಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೃಷ್ಣನ ಒಂದು ನೆನಪಿನಿಂದ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಹಾಲಿನ ಕ್ಷೇತ್ರವನ್ನ 5,000 ವರ್ಷಗಳ ಹಿಂದೆ ಅದರ ಮಹತ್ವವನ್ನ ಸಾರಿದಂತಹ ದೇಶ ನಮ್ಮದು. ನಮ್ಮ ದೇಶದ ಸಂಸ್ಕೃತಿ ಉಳಿಬೇಕಿದ್ರೆ, ನಮ್ಮ ದೇಶದ ವೈಭವ ಉಳಿಬೇಕಿದ್ರೆ ಕರಾವಳಿ ಭಾಗದ ಅವಿಭಜಿತ ಜಿಲ್ಲೆಯ ಹೈನುಗಾರಿಕೆಯ ಏನು ಕ್ಷೇತ್ರ ಅದು ಇನ್ನಷ್ಟು ಬೆಳೆಯಬೇಕು. 1,300 ಲೀಟರ್ ಹಾಲಿರುವಂಥ ಮಹಿಳಾ ಸಹಕಾರಿ ಸಂಸ್ಥೆ ಹಲವಾರು ಚಟುವಟಿಕೆಗಳನ್ನು ಮಾಡಿಕೊಂಡು ಇಲ್ಲಿ ಮಹಿಳೆಯರ ಸಶಕ್ತೀಕರಣದೊಟ್ಟಿಗೆ ಒಂದು ಅತ್ಯುತ್ತಮವಾದ ಕಟ್ಟಡ. ಇವತ್ತು ನನಗೆ ಭಾರಿ ಸಂತೋಷ. ನಾರಾಯಣ್ ಪ್ರಕಾಶ್ ನನಗೆ ಬೈತಾರೆ, ನೀವು ಏನನ್ನು ಹೇಳುವುದಿಲ್ಲ ಅಂತೇಳಿ. ನಮ್ಮ ಸಂಸ್ಥೆ ನಿಮಗೆ 4 ಲಕ್ಷ ರೂಪಾಯಿಯನ್ನ ನಾವು ಕೊಟ್ಟಿದ್ದೇವೆ. ಅದರೊಟ್ಟಿಗೆ ಎಲ್ಲ ಪರಿಕರಗಳನ್ನು ಕೂಡ ಒದಗಿಸಿದ್ದೇವೆ. ಬಹುಶಃ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ. ಹಾಗೆಯೇ ಬೆಳ್ಳಿ ಹಬ್ಬ ಆಚರಿಸ್ತೇನೆ ಅಂತ ಹೇಳಿದ್ರು, ಅದಕ್ಕೂ ಕೂಡ 25,000 ರೂಪಾಯಿಯನ್ನು ನಾವು ಕೊಡ್ತೇವೆ. ಒಟ್ಟಿನಲ್ಲಿ ನೀವು ಸದಾ ಚಟುವಟಿಕೆ ಮಾಡಬೇಕು. ಗುಣಮಟ್ಟದ
ಹಾಲನ್ನು ಉತ್ಪಾದಿಸಿ ಯುವ ಶಕ್ತಿಗೂ ಕೂಡ ಯುವಕ ಯುವತಿಯರಿಗೂ ಕೂಡ ಹಾಲಿನ ಕ್ಷೇತ್ರದಲ್ಲಿ ಒಂದು ಸ್ವಂತ ಉದ್ಯೋಗ ಮಾಡುವಂಥ, ಆ ಮೂಲಕ ಅವರ ಕೃಷಿಯನ್ನು ಉಳಿಸುವಂಥ ಒಂದು ಕೆಲಸವನ್ನು ಇಂಥ ಮಹಿಳಾ ಸಂಸ್ಥೆಗಳು ಮಾಡಬೇಕು. ಬೇರೆ ಬೇರೆ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅಂತೇಳಿ ಬಹುಶಃ ಒಂದು ವ್ಯವಸ್ಥೆಯಲ್ಲಿ ನಾವು ಸದಾ ಬೆಳೆಯಬೇಕಿದ್ರೆ 10 ರೀತಿಯ ವಿಚಾರಗಳನ್ನು ತಿಳ್ಕೊಳ್ಬೇಕು. ಈ ನಿಟ್ಟಿನಲ್ಲೂ ಕೂಡ ಇಂಥ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜಮುಖಿಯಾಗಿ ಕ್ರಿಯಾಶೀಲತೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೂ ನಾನು ಅಭಿನಂದಿಸ್ತಾ, ಇವತ್ತು ಅವಿಭಜಿತ ಜಿಲ್ಲೆಯಲ್ಲಿ ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರತಿಕೂಲ ಪರಿಸ್ಥಿತಿಯಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನ ಕಾಣ್ತಾ ಇದ್ದೇವೆ. 4,60,000 ಲೀಟರ್ ಹಾಲು ಇವತ್ತು ಉತ್ಪಾದನೆ ಆದರೆ ಒಂದೊಮ್ಮೆ 50,000 ಲೀಟರ್ ಹಾಲು ಇನ್ನೂ ಹೆಚ್ಚು ನಮಗೆ ಬೇಕಾಗಿದೆ. 2 ಜಿಲ್ಲೆಯ ಗ್ರಾಹಕರಿಗೆ ಕೊಡುವುದಕ್ಕೆ ನಮ್ಮಲ್ಲಿ ಇವತ್ತು ಹಾಲಿಲ್ಲ. ಬೇರೆ ಒಕ್ಕೂಟದವರು ಕೊಡುವುದಿಲ್ಲ. ಅಲ್ಲಿಂದ ತಂದರೂ ಕೂಡ ಬೇರೆ ಜಿಲ್ಲೆ ಒಕ್ಕೂಟದಿಂದ ನಾವು 3-4 ರೂಪಾಯಿ ನಷ್ಟವನ್ನ ಮಾಡಬೇಕು. ಹಾಲಿನಿಂದ ನಮಗೆ ಲಾಭವೂ ಇಲ್ಲ. ಹಾಲಿನ ಕೆಲವೊಂದು ಇತರ ಉತ್ಪಾದನೆಗಳಿಂದ ಲಾಭ ಪಡ್ಕೊಂಡು ಅದನ್ನು ನಿಮಗೆ ವರ್ಗಾಯಿಸುವ ಕೆಲಸವನ್ನ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಾಡ್ತಾ ಇದೆ. ಇದಕ್ಕೆ ಕಾರಣ ಬೇರೆ ಬೇರೆ ಇದೆ. ಪ್ರಕೃತಿಯ ಕಾರಣ ಇರಬಹುದು. ಈ ಜಿಲ್ಲೆಯ ಹವಾಮಾನದ 6 ತಿಂಗಳು ತೀರಾ ಬಿಸಿಲು, 6 ತಿಂಗಳು ಮಳೆ ಬರುವಂತ ಕಾರಣವೂ ಇರಬಹುದು. ಈ ಎಲ್ಲ ಅದರೊಟ್ಟಿಗೆ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ, ರಾಜ್ಯದಲ್ಲಿ ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ನಾವು ಕಾಣ್ತಾ ಇದ್ದೇವೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ದೇಶ ನಮ್ಮದು. ಬಹುಶಃ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಈ ಮಣ್ಣಿನ ಪ್ರಕೃತಿಯ ಶಕ್ತಿ ಎಲ್ಲಿ ಎಷ್ಟು ಅಗಾಧವಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ರಾಮನಗರದಂತ ನೆಲ್ಯಾಡಿಯ ಒಂದು ಹಳ್ಳಿಯಲ್ಲಿ ಮಹಿಳೆಯರು 1,300 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿ ಇಂಥ ಒಂದು ಆಧುನಿಕವಾದ ವಿಜ್ಞಾನದ ತಾಂತ್ರಿಕ ಯೋಚನೆ ಮಾಡುವಂಥ ಸಾಂದ್ರ ಶೀತಲೀಕರಣ ಘಟಕವನ್ನು ಕೂಡ ಆರಂಭಿಸಿ ಮುಂದಿನ ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಗೆ ಹಾಲಿನ ಉತ್ಪಾದನೆ ಮಾಡುವಂಥ ಪ್ರಯತ್ನವನ್ನ ಮಾಡಬೇಕು. ನಿಮ್ಮ ಆತ್ಮವಿಶ್ವಾಸವನ್ನ ನೋಡುವಾಗ ಎಲ್ಲ ಮಹಿಳಾ ರೈತರನ್ನ ಹಿರಿಯರು ಕೂಡ ಇದ್ದಾರೆ, ಅದರೊಟ್ಟಿಗೆ ಮಹಿಳಾ ನಿರ್ದೇಶಕಿಯರು, ಅಧ್ಯಕ್ಷರ ಆ ಒಂದು ಇಲ್ಲಿನ ನಮ್ಮ ಕಾರ್ಯದರ್ಶಿಗಳು, ಸಿಬ್ಬಂದಿಗಳು, ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಇಲ್ಲಿ 2-3 ಜನ 4 ಜನ ನಮ್ಮ ನಿರ್ದೇಶಕರು, ಒಬ್ಬರು ಉಪಾಧ್ಯಕ್ಷರು ನಾರಾಯಣ್ ಪ್ರಕಾಶ್, ಅರ್ಕಜೆಯವರು, ಸವಿತಾ ಅವರು ಎಲ್ಲ ಇದ್ದಾರೆ. ಹೆಮ್ಮೆ ಆಗ್ತಾ ಇದೆ ನನಗೆ. ಒಂದು ಉತ್ತಮವಾದಂಥ ಆಡಳಿತ ಮಂಡಳಿ ಸದಾ ಪ್ರೋತ್ಸಾಹಿಸ್ತಾ, ಅಧಿಕಾರಿಗಳಿಗೂ ಸರಿಯಾದಂತಹ ಮಾರ್ಗದರ್ಶನ ಕೊಡುತ್ತಾ, ನನಗೂ ಕೂಡ ಬುದ್ಧಿ ಹೇಳುತ್ತಾ ಈ ಸಂಸ್ಥೆಯನ್ನು ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ರೈತರ ಯೋಚನೆಯನ್ನು ಮಾಡ್ತೇವೆ. ನಿಮಗೂ ಶಕ್ತಿ ಕೊಡಬೇಕು, ಪ್ರಾಥಮಿಕ ಸಂಘಕ್ಕೂ ಶಕ್ತಿ ಕೊಡಬೇಕು, ನೌಕರರಿಗೂ ಶಕ್ತಿ ಕೊಡಬೇಕು, ಗ್ರಾಹಕರ ಸ್ನೇಹಿಯಾಗಿ ನಮ್ಮ ಹಾಲನ್ನು ಶುದ್ಧವಾಗಿ ತಾಜಾವಾಗಿ ಕೊಡಬೇಕು. BMC ಮಾಡೋ ಉದ್ದೇಶವೇ ಅಷ್ಟೇ. ಆದಷ್ಟು ಬೇಗ ದನಗಳಿಂದ ಶುದ್ಧ ಹಾಲನ್ನು ಕರೆದು ಶುದ್ಧವಾಗಿ ತಾಜಾತನದಿಂದ ಆದಷ್ಟು ಬೇಗ ಅದು ಸಂಘಕ್ಕೆ ಬಂದು ಅದು BMC ಒಳಗೆ ಬಂದಾಗ ಹಾಲು ಶುದ್ಧವಾದ ಹಾಲಾಗ್ತದೆ, ಆರೋಗ್ಯಪೂರ್ಣವಾದಂಥ ಹಾಲಾಗ್ತದೆ. ಇದು ಇವತ್ತಿನ ಸರ್ಕಾರದ ಮಾನದಂಡ. ಎಲ್ಲ ರೈತರು ಯೋಚನೆ ಮಾಡಬೇಕು. ನಮ್ಮ ಡಾಕ್ಟರ್ ಬಕ್ತಾರ್ ಅವರು ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಹಾಲಿನ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ವೈಜ್ಞಾನಿಕ ಮನೋಭಾವದಿಂದ, ತಾಂತ್ರಿಕ ಮನಸ್ಸಿನಿಂದ, ಒಂದು ಉತ್ತಮವಾದಂಥ ಮನಸ್ಸಿನಿಂದ ದನಗಳನ್ನು ಸಾಕಿ ಹಾಲನ್ನು ಕಟ್ಟು ಅದು ಶುದ್ಧವಾಗಿ ಗ್ರಾಹಕರಿಗೆ ಸಿಗಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿ. 2 ದನವನ್ನು ನಾವು ಪೂಜಿಸಿದ್ದೇವೆ. ದನವನ್ನ ಪೂಜಿಸಿ ಗೋಮಾತೆಯನ್ನ, ಎತ್ತ ತಾಯಿಯನ್ನ, ಹೊತ್ತ ಭೂಮಿಯನ್ನ ದೇವರಂತೆ ಕಂಡಂತ ದೇಶ ನಮ್ಮದು. ಆ ದೇಶದ ಸಂಸ್ಕೃತಿ ಸಾವಿರಾರು ವರ್ಷ ಉಳಿಬೇಕಿದ್ರೆ ನಾವು ಗೋಮಾತೆಯನ್ನು ಪೂಜಿಸಬೇಕು, ಎತ್ತ ತಾಯಿಯನ್ನು ಪೂಜಿಸಬೇಕು, ಒತ್ತ ಭೂಮಿಯನ್ನು ಪ್ರೀತಿಸಬೇಕು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಇದನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ನೋಡುವಾಗ ಒಂದು ಹಳ್ಳಿಯ ಜನ ಇಷ್ಟೊಂದು ಸಂಭ್ರಮದಿಂದ ಹೈನುಗಾರಿಕೆಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾರೆ. ಬಹುಶಃ ಕಷ್ಟ ಇದೆ, ಹಾಲಿಗೆ ಹೆಚ್ಚಿನ ಬೆಲೆ ಸಿಗದೆ ರೈತರು ಅದರ ಬಗ್ಗೆ ಕೂಡ ನಮ್ಗೆ ಹೆಚ್ಚು ಹಾಲಿಗೆ ಬೆಲೆ ಸಿಗಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ನೋಡುವಾಗ ನಿಮ್ಮಲ್ಲಿ ಒಂದು ರೀತಿಯ ಸಂತೃಪ್ತಿ ಇದೆ. ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ರೈತರನ್ನು ಬಿಟ್ಟು ಹಾಕಲಿಲ್ಲ ಅನ್ನುವಂಥ ಕೃತಜ್ಞತೆಯ ಮನಸ್ಥಿತಿಯೂ ನಿಮ್ಮಲ್ಲಿದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಮ್ಮ ಆಡಳಿತದೊಂದಿಗೆ ನೀವು ಸ್ಪಂದಿಸಬೇಕು. ನಾವು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡುವುದು ಯಾಕಂತ ಹೇಳಿದ್ರೆ ಅಧಿಕಾರಿಗಳ ಸಹಕಾರದಿಂದ, ಆಡಳಿತ ಮಂಡಳಿಯ ಸಹಕಾರದಿಂದ, ನಿಮ್ಮ ಸಹಕಾರದಿಂದ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲೂ ಉಳಿದು ಎಲ್ಲ ರೀತಿಯ ಉತ್ತಮವಾದಂಥ ಚಟುವಟಿಕೆಯನ್ನು ಇಂತಹ ಸಂಘಗಳು ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸಬ್ಸಿಡಿಗಳನ್ನು
ಸವಲತ್ತುಗಳನ್ನು ಸದ್ವಿನಿಯೋಗ ಮಾಡಿ ಮಹಿಳೆಯರಿಗೆ ಆಗಿ ಸ್ಟೆಪ್ ಯೋಜನೆಗಳ ಮೂಲಕ ಕೇಂದ್ರ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ತರ್ತದೆ ಮಹಿಳಾ ಸಂಘಗಳಿಗೆ. ಅಲ್ಲೂ ಕೂಡ ಮಹಿಳೆಯರ ಸಬಲೀಕರಣ ಆಗಬೇಕು, ಅಲ್ಲೂ ಸದ್ವಿನಿಯೋಗ ಆಗಬೇಕು. ಅದರೊಟ್ಟಿಗೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಹಿಂದಿನ ಜನರನ್ನು ನೀವು ನೆನಪು ಮಾಡ್ತೀರಿ. DS ಹೆಗ್ಡೆ ಅವರ ಬಗ್ಗೆ ನೆನಪು ಮಾಡಿದ್ದೀರಿ, ಕುರಿಯನ್ ಬಗ್ಗೆ ಗೌರವದಿಂದ ಮಾತಾಡಿದ್ದೀರಿ. ಒಂದು ಹಳ್ಳಿಯ ಪರಂಪರೆಯಲ್ಲಿ ನಮ್ಮ ಹಿರಿಯರ ಚರಿತ್ರೆಗಳನ್ನು, ನಮ್ಮ ಈ ಹಳ್ಳಿಯ ಆ ಇಂದಿನ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮುಂದಿನದನ್ನು ಯುವ ಶಕ್ತಿಗೆ ಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲೂ ಕೂಡ ನಿಮ್ಮ ಆ ಒಂದು ಒಳ್ಳೆಯ ಗುಣವನ್ನು ನಾನು ಪ್ರಶಂಸುತ್ತಾ ಮತ್ತೊಮ್ಮೆ ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಸದಾ ನಿಮ್ಮೊಟ್ಟಿಗಿರ್ತೇವೆ. ನಮ್ಮ ಒಕ್ಕೂಟ ಇವತ್ತು 735 ಸಂಘಗಳನ್ನು ಹೊಂದುವ ಮುಖಾಂತರ ಅದರಲ್ಲಿ 202 ಮಹಿಳಾ ಸಂಘಗಳಿವೆ. ನಾವು 5080 ಲೀಟರ್ ಹಾಲಿನವರೆಗೆ ಹೋಗಿತ್ತು. ಆದರೆ ಈಗ ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಹಾಲು ಕಡಿಮೆಯಾಗಿ 4,60,000 ಲೀಟರ್ ಈಗ ಉತ್ಪನ್ನ ಆಗ್ತಾ ಉಂಟು. ಅಧ್ಯಕ್ಷರು ಹೇಳಿದರು 50,000 ಲೀಟರ್ ನಮಗೆ ಹಾಲು ಬೇಕಾಗ್ತಂತೇಳಿ. ಬಹುಶಃ ನಮ್ಮ ಒಕ್ಕೂಟ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ತುಲನೆ ಮಾಡಿದಾಗ ಬಹುಶಃ ನಮ್ಮ ಒಕ್ಕೂಟದಲ್ಲಿ 8.4% ಹಾಲು ಕಡಿಮೆಯಾಗಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 16 ಲಕ್ಷ ಹಾಲಿಗಿಂತಲೂ ಸ್ವಲ್ಪ ಕಡಿಮೆ ಆಗಿದೆ. ಅದು ಬೇರೆ ಬೇರೆ ಕಾರಣಗಳಿರ್ಬೋದು. ನಮ್ಮ ಪುತ್ತೂರಿನಲ್ಲಿ ಈಗಾಗಲೇ 91 ಸಂಘಗಳಿವೆ. ಅದರಲ್ಲಿ 17 ಮಹಿಳಾ ಸಂಘ. ಇವತ್ತು ಪುತ್ತೂರಿನಲ್ಲಿ 18 BMC ಇದೆ. ಇವತ್ತು ಇದೊಂದು BMC ಆದರೆ 19ನೇ BMC ಇದು ಆಗುತ್ತಾ ಇದೆ. ಬಹುಶಃ ನಾವು 5,000 BMCಗಳು ನಮ್ಮ ಪುತ್ತೂರಿನಲ್ಲಿ 3 ಆಗಿವೆ. ಅದಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಒಂದು 10,000 ಒಂದು BMC ಆಗಿದೆ. ಅದು 2ನೇ BMC ಆದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಲಿಕ್ಕೆ, ಕುಂದಾಪುರದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಇವತ್ತು ನಾವು ಬೇರೆ ಬೇರೆ ಯೋಜನೆಗಳನ್ನ ಹಾಕಿಕೊಂಡು ಬಹುಶಃ ಏನು ನಮ್ಮ ನಾರಾಯಣ ಪ್ರಕಾಶರು ಮತ್ತು ಇವರು ಹೇಳೋದು ಉಂಟು, ನಾವು ದುಂದು ವೆಚ್ಚ ಮಾಡದಿದ್ದರೂ ನಮ್ಮ ಬಗ್ಗೆ ದುಂದು ವೆಚ್ಚ ಎಂಬ ಒಂದು ಅಪವಾದ ಬರ್ತಾ ಉಂಟು. ಅದನ್ನು ನಾವು ಸಾಬೀತುಪಡಿಸಬೇಕಂತ ನಮ್ಮ ನಾರಾಯಣ ಪ್ರಕಾಶರು ಮೊನ್ನೆ ಒಂದು ಸಂದರ್ಭದಲ್ಲಿ ಹೇಳಿದರು. ನಾವು ಆದಷ್ಟು ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಬಹುಶಃ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು ನಮ್ಮ ಒಕ್ಕೂಟ ಬೆಳೆಯಬೇಕು ಎಂಬ ದೃಷ್ಟಿಯಿಂದ ನಾವು ಕೆಲಸ ಕಾರ್ಯವನ್ನು ಮಾಡುವ ಮೂಲಕ ಇವತ್ತು ಬಹುಶಃ ಇನ್ನೊಂದು 4-5 BMC ಆದರೆ ಬಹುಶಃ ಪುತ್ತೂರಿನಲ್ಲಿ ಒಂದು ಕ್ಯಾನ್ಲೆಸ್ ನಮ್ಮ ತಾಲೂಕು ಆಗ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಾವು ನಮ್ಮ ಅಧ್ಯಕ್ಷರು ನಮ್ಮ ತಾಲೂಕು ಮಾತ್ರ ಅಲ್ಲ, ಇಡೀ ಒಕ್ಕೂಟ ನಮ್ಮ ಜೂನ್ ಜುಲೈಯಲ್ಲಿ ನಮ್ಮ ಇಡೀ ಒಕ್ಕೂಟ ಒಂದು ಕ್ಯಾನ್ಲೆಸ್ ಆಗಬೇಕೆಂಬ ನಮ್ಮ ಅಧ್ಯಕ್ಷರು ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಬಹುಶಃ ಎಲ್ಲ ನಿರ್ದೇಶಕರು ಅವರೊಟ್ಟಿಗೆ ಕೈ ಜೋಡಿಸಿ, ಹಾಗೆ ಅಧಿಕಾರಿ ಮಿತ್ರರು ಕೂಡ ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ಯಶಸ್ವಿಯಾಗಿ ಆಗುವಂಥ ಕೆಲಸ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ರೈತರಿಗೆ, ಹೈನುಗಾರರಿಗೆ ನಮ್ಮ ಬೇರೆ ನೀವು ಪ್ಯಾಕ್ಸಿಂದ ಬಹುಶಃ ಸಹಕಾರಿ ಸಂಘದಲ್ಲೂ ಅದಕ್ಕೆ ಸಾಲವನ್ನು ಕೊಡ್ತಾ ಇದ್ದಾರೆ. ನಾವು DC ಬ್ಯಾಂಕಿಂದ ಒಂದೇ ದಿನದಲ್ಲಿ ತ್ರಿಮುಖ ಒಪ್ಪಂದ ಅಂತ ಹೇಳಿ ಒಂದು ದನಕ್ಕೆ 18,000 ರೂಪಾಯಿಯನ್ನ ನೀವು ಬೆಳಿಗ್ಗೆ ಕೊಟ್ಟರೆ 4 ದನಗಳಿಗೆ ಸಂಜೆ ಆಗುವ ಮುಂಚೆ ನಿಮಗೆ 18,000ಗೆ 72,000 ಒಂದು ಸಾಲವನ್ನು ನಿಬಡ್ಡಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಮಾಡುತ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಅದನ್ನು ಕೂಡ ತಾವು ಪ್ರಯೋಜನವನ್ನು ಪಡೆಯಬೇಕು. 2 ಲಕ್ಷವರೆಗೆ ನಾವು ಕೊಡ್ತಾ ಇದ್ದೇವೆ. 2 ಲಕ್ಷ ಆಗಬೇಕಿದ್ದರೆ 1 ವಾರ ನೀವು ಅದಕ್ಕೆ ಅದೊಂದು ಹೆಡ್ ಆಫೀಸ್ಗೆ ಹೋಗಿ ಬರಬೇಕು. ಅದಕ್ಕೆ ನೀವು 1 ವಾರ ಅವಕಾಶ ಕೊಟ್ಟರೆ 1 ವಾರ ನಿಮಗೆ ಆ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಅಮ್ಮೆತ್ತಿ ಮಾರುಗುತ್ತು ಕಳ್ಳಿಗೆ ಬೀಡು ದಿವಂಗತ ವಾಸಪ್ಪ ಶೆಟ್ಟಿ ಮತ್ತು ಕೊಂಬಿಲ ದಿವಂಗತ ಕಲ್ಯಾಣಿ ಶೆಟ್ಟಿಯವರ ಪುತ್ರರಾಗಿರುವಂತಹ ಶ್ರೀಯುತ ಗಂಗಾಧರ ಶೆಟ್ಟಿ ಹೊಸಮನೆ ಅವರು ಪಡುಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ, ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ, ಶ್ರೀ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜಿನಲ್ಲಿ ದ್ವಿತೀಯ PUC ಹಾಗೂ ಬಜಪೆ ಸುಂಕದಕಟ್ಟೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿರುತ್ತಾರೆ. ಶ್ರೀಯುತರ ಸಮಾಜ ಸೇವೆಯನ್ನು ಮನ್ನಿಸಿ 2022-23ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಂದು ಬಂದಿರುತ್ತದೆ. ಶ್ರೀಯುತರು
ಕಳೆದ 15 ವರ್ಷಗಳಿಂದ ಕಡಬ ತಾಲೂಕಿನ ನೆಲ್ಯಾಡಿ ಆಸುಪಾಸಿನ 12 ಗ್ರಾಮಗಳಲ್ಲಿ 45 ಉಚಿತ ಕಣ್ಣಿನ ಶಿಬಿರ ಆಯೋಜಿಸಿ 500ಕ್ಕೂ ಹೆಚ್ಚು ಮಂದಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ವ್ಯವಸ್ಥೆ, ಪುತ್ತೂರಿನ ಆನಂದಾಶ್ರಮ ಸೇವಾ ಟ್ರಸ್ಟ್ನ ಸಹಯೋಗದಲ್ಲಿ ಡಾಕ್ಟರ್ ಗೌರಿ ಪೈಯವರ ಮೂಲಕ 5,000ಕ್ಕೂ ಮಿಕ್ಕಿ ಜನರಿಗೆ ಉಚಿತ ಕನ್ನಡಕ ವಿತರಣೆ ಮಾಡುವಲ್ಲಿ ಸಹಕಾರ ನೀಡಿದ್ದಾರೆ. 180ಕ್ಕೂ ಮಿಕ್ಕಿ ಉಚಿತ ಆರೋಗ್ಯ ಶಿಬಿರ ಆಯೋಜನೆ. ಕಳೆದ 10 ವರ್ಷದಲ್ಲಿ ವರ್ಷಕ್ಕೆ 18ರಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ ವತಿಯಿಂದ ನೆಲ್ಯಾಡಿ ಪರಿಸರದಲ್ಲಿ ಪ್ರತಿ ವರ್ಷ 2 ತಿಂಗಳುಗಳ ಕಾಲ 180 ಉಚಿತ ವೈದ್ಯಕೀಯ ಶಿಬಿರ ಆಯೋಜನೆಗೆ ಸಹಕರಿಸಿದ್ದಾರೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನೆಲ್ಯಾಡಿ ವಲಯದ ಅಧ್ಯಕ್ಷರಾಗಿದ್ದ ವೇಳೆ ದುಶ್ಚಟ ಮುಕ್ತ ಸಮಾಜಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರ ಆಶಯದಂತೆ ಹದಿಹರೆಯದ ಮಕ್ಕಳಿಗೆ ಸ್ವಾಸ್ಥ್ಯ ಸಂಕಲ್ಪ ಶಿಬಿರ ಆಯೋಜಿಸಿದ್ದರು. ನೆಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆ ಬಳಿಕ 2.5 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಕೀರ್ತಿ ಇವರದ್ದು. ಅಧ್ಯಕ್ಷನಾಗಿದ್ದಂಥ ವೇಳೆ ಕೋವಿಡ್ ಸಂದರ್ಭದಲ್ಲಿ 600 ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿ ವಿತರಣೆಗೆ ಕ್ರಮ ಕೈಗೊಂಡಿದ್ದರು. ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒತ್ತು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ವರ್ಷ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ, ಉಚಿತ ರಕ್ತದಾನ ಶಿಬಿರ, ರಕ್ತ ವರ್ಗೀಕರಣ ಶಿಬಿರ, ಶ್ರೀ ಮಾತಾ ಅಮೃತಾನಂದಮಯಿ ಮಠದ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ಶಿಬಿರಗಳ ವ್ಯವಸ್ಥೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದಲ್ಲಿ ಕೃಷಿ ವಿಚಾರ ಸಂಕಿರಣ, ಪರಿಸರ ಮಾಹಿತಿ, ವನ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿರುತ್ತಾರೆ. ನೆಲ್ಯಾಡಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಮೆಸ್ಕಾಂ ನೆಲ್ಯಾಡಿ ಶಾಖಾ ಸಲಹಾ ಸಮಿತಿ ಸದಸ್ಯರಾಗಿ, ಪಡುಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ, ಶಾಲಾ ಸುವರ್ಣ ಮಹೋತ್ಸವ ಆಚರಣೆ, ಸಾಹಿತ್ಯ ರತ್ನ ಗೋಪಾಲಕೃಷ್ಣ ಶಗಿರಿತಾಯರವರ ಮಕ್ಕಳ ಕವನ ಸಂಕಲನ ಬಿಡುಗಡೆ, ನೆಲ್ಯಾಡಿ ಗ್ರಾಮದ ದೇವಸ್ಥಾನ ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ, ಪಡುಬೆಟ್ಟು ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಉಪಾಧ್ಯಕ್ಷನಾಗಿ, ನೆಲ್ಯಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ರಜತ ಮಹೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ, ಪಲ್ಲದಗಂಡಿ ಆದಿನಾಗ ಬ್ರಹ್ಮ ಗಡಿಯಾಡಿ ಮೊಗರ್ಕಳ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾಗಿ, ರಾಮನಗರ ಶ್ರೀ ವಿನಾಯಕ ಭಜನಾ ಮಂಡಳಿ ಕಾರ್ಯದರ್ಶಿಯಾಗಿ ಸೇರಿದಂತೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ಸೇವೆ ಸಲ್ಲಿಸಿರುವಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ. ಇಂತಹ ಮಹಾನ್ ಚೇತನ ಶ್ರೀಯುತ ಗಂಗಾಧರ ಶೆಟ್ಟಿ ಹೊಸಮನೆ ಇವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒದಗಿ ಬಂದಿದೆ. ಶ್ರೀಯುತರು ನಮ್ಮ ಸಂಘಕ್ಕೆ ಹಾಲು ಪೂರೈಕೆ ಮಾಡುವಂತಹ ಸದಸ್ಯೆಯವರ ಪತಿಯವರಾಗಿದ್ದು, ಈ ವೇದಿಕೆಯಲ್ಲಿ ಈ ಸಂಘದ ವತಿಯಿಂದ ಅವರನ್ನು ವಿಶೇಷವಾಗಿ ಗೌರವಿಸುವುದಕ್ಕೆ ಅಭಿಮಾನ ಪಡ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ ಒಂದು ಹೊಸವಾದ ಪರಿವರ್ತನೆಯ ಬದಲಾವಣೆಯೊಂದಿಗೆ ಈ ರಾಮನಗರ ಹಾಲು ಉತ್ಪಾದನಾ ಮಹಿಳಾ ಸಹಕಾರಿ ಸಂಘವನ್ನು ಒಂದು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಿತು. ನಮಗೆಲ್ಲರಿಗೂ ಈ ರಾಮನಗರ ಈ ಭಾಗದ ಎಲ್ಲ ಕೃಷಿ ಕುಟುಂಬಗಳಿಗೆ ಜೀವನಾಧಾರವಾಗಿ ಈ ಒಂದು ಘಟಕವನ್ನು ನೂತನ ಸಾಂದ್ರ ಶೀತಲೀಕರಣ ಘಟಕದವರೆಗೆ ಮೇರು ವ್ಯಕ್ತಿತ್ವ ಮೇರು ಪರ್ವತದವರೆಗೆ ಕೊಂಡೊಯ್ದಂಥ ಈ ಸಭೆಯ ಅಧ್ಯಕ್ಷರು 25 ವರ್ಷಗಳಿಂದ ಈ ಹಾಲು ಉತ್ಪಾದನಾ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಗೌರವಾನ್ವಿತ ಶ್ರೀಮತಿ ಆಶಾ ಜೋಗಿತಾಯರವರೇ, KMFನ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಅತ್ಯಂತ ಒಳ್ಳೆಯ ಸಂದೇಶವನ್ನು ನೀಡಿದಂಥ ಒಬ್ಬ ಅತ್ಯಂತ ಗೌರವಯುತ ಅಧ್ಯಕ್ಷರಾದಂಥ ಶ್ರೀಮಾನ್ ಸುಚರಿತ ಶೆಟ್ಟಿಯವರೇ, ನಮ್ಮ ಗೌರವಾನ್ವಿತ KMFನ ಉಪಾಧ್ಯಕ್ಷರಾದಂಥ ಜಯರಾಮ್ ರೈ ಬಳಜರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೋದರಿಯರೇ, ಮಾತೆಯರೇ, ಎಲ್ಲ ಬಂಧುಗಳೇ, 25 ವರ್ಷಗಳ ಹಿಂದಿನ ಸ್ಥಿತಿ 25 ವರ್ಷಗಳ ನಂತರದ ಸ್ಥಿತಿಯನ್ನು ನೋಡುವಾಗ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಈ ರೀತಿಯ ಒಂದು ಬೆಳವಣಿಗೆ ಒಂದು ಹಾಲೋತ್ಪಾದನಾ ಮಹಿಳಾ ಸಹಕಾರಿ ಸಂಘ ಆಗ್ತದೆ ಎನ್ನುವುದಕ್ಕೆ ಶ್ರೀ ಆಶಾ ಜೋಗಿತಾಯರವರೇ ಸಾಕ್ಷಿಯಾಗಿದ್ದಾರೆ. ಒಂದು ಬದಲಾವಣೆಯನ್ನು ಮಾಡುವಂಥ ದೊಡ್ಡ ಹರಿಕಾರರಾಗಿದ್ದಾರೆ. ನಿಜವಾಗಿ ಈ ವೇದಿಕೆಯಲ್ಲಿ ಸನ್ಮಾನಕ್ಕೆ ಯೋಗ್ಯರು ಅವರಾಗಿದ್ದಾರೆ. ಈ ಭಾಗವನ್ನು ಪರಿವರ್ತಿಸಿದಂಥ ಒಬ್ಬ ಸ್ತ್ರೀ ಶಕ್ತಿ ದಿಟ್ಟ ಮಹಿಳೆಯಾದಂಥ ಆಶಾ ಜೋಗಿತಾಯರವರಿಗೆ ನಿಜವಾಗಿ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸನ್ಮಾನ ಆಗಬೇಕಿತ್ತು. ನಿಜವಾಗಿ ಅರ್ಹರು.
ನಮ್ಮ ಸೇವೆಯನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೀರಿ. ನನಗೆ ಆರೋಗ್ಯ ಶಿಬಿರದ ಒಂದು ಪ್ರೇರಕ ಶಕ್ತಿಯೇ ಶ್ರೀಮತಿ ಆಶಾ ಜೋಗಿತೇರವರು. ಈ ಭಾಗದಲ್ಲಿ ಪ್ರಥಮ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಸಂಘಟಿಸಿ ನಾವೆಲ್ಲ ಅದನ್ನು ಆ ವ್ಯವಸ್ಥೆಯ ಸದುಪಯೋಗವನ್ನು ಪಡ್ಕೊಳ್ಳುವಂಥ ಒಂದು ಯೋಗವನ್ನು ಅವರು ಕೊಟ್ಟರು. ಆ ನಂತರ ಕಳೆದ 10 ವರ್ಷಗಳಲ್ಲಿ ಆರೋಗ್ಯ ಶಿಬಿರ ಮಾಡುವಲ್ಲಿ ನನಗೆ ಪ್ರೇರಕ ಶಕ್ತಿಯಾಗಿ ನಿಂತವರು ಆಶಾ ಜೋಗಿತೇರವರು. ಪ್ರಥಮ ಕಣ್ಣಿನ ಕ್ಯಾಂಪನ್ನು ಉದ್ಘಾಟಿಸಿದಂಥ ಒಬ್ಬ ದಿಟ್ಟ ಮಹಿಳೆ. 45 ಕಣ್ಣಿನ ಕ್ಯಾಂಪ್ ನನಗೆ ಮಾಡಲಿಕ್ಕೆ ಆಗ್ತದೆ. ಅಂತಹ ಒಂದು ಪ್ರೇರಕ ಶಕ್ತಿಯಾಗಿ ನಮ್ಮೆಲ್ಲರ ಒಂದು ದೊಡ್ಡ ಸಹೋದರಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಿದ್ರೆ ಆಶಾ ಜೋಗಿತೇರವರು ನಮಗೆ ಪ್ರೇರಕ ಶಕ್ತಿಯಾಗಿ ಕಾಣ್ತಾರೆ. ಈ ಭಾಗದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಈ ಮಟ್ಟಕ್ಕೆ ಕೊಂಡೊಯ್ಯಬೇಕಿದ್ರೆ ಅದು ಆಶಾ ಜೋಗಿತೇರವರು ಮತ್ತು ಅವರ ನಿರ್ದೇಶಕರ ಭಗೀರಥ ಪ್ರಯತ್ನ ಎಂಬುದಾಗಿ ನಾನು ಹೇಳುತ್ತಾ, ನನಗೆ ಈ ಒಂದು ಪುಣ್ಯ ನೆಲದಲ್ಲಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳ ಉಪಸ್ಥಿತಿಯಲ್ಲಿ ನೀವು ಮಾಡಿದಂಥ ಈ ಗೌರವಾರ್ಪಣೆ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಸನ್ಮಾನ ಎಂಬ ಮಾತನ್ನು ಹೇಳುತ್ತಾ, ಈ ಹಾಲು ಉತ್ಪಾದಕ ಮಹಿಳಾ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷರಿಗೂ ನಿರ್ದೇಶಕರಿಗೂ ವಿಶೇಷವಾಗಿ ಇದರ ಬೆನ್ನ ಹಿಂದೆ ನಿಂತು ನಡೆಸುವವರು ಶ್ರೀ ಸೂರ್ಯನಾರಾಯಣ ಜೋಗಿತೇರವರು ತಾನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಹಾಗೆ ಇಷ್ಟು ದೊಡ್ಡ ಈ ಕಾರ್ಯಕ್ರಮದ ಹಿಂದೆ ನಿಂತು ವಿಶೇಷವಾಗಿ ತನ್ನ ಅರ್ಧಾಂಗಿಯನ್ನು ಇದರಲ್ಲಿ ತೊಡಗಿಸಿಕೊಂಡು ಈ ಒಂದು ಸಂಘ ಇಷ್ಟು ಮೇಲ್ಪಂಗೆ ಬರಬೇಕಿದ್ರೆ ಸೂರ್ಯನಾರಾಯಣ ಜೋಗಿತೇರವರ ಶ್ರಮ ಬಹಳಷ್ಟು ದೊಡ್ಡದಿದೆ. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನ ನನ್ನ ಜೀವನದ ಅತ್ಯಂತ ಶ್ರೇಷ್ಠವಾದ ಕ್ಷಣ ಎಂಬಂಥ ಮಾತನ್ನು ಹೇಳುತ್ತಾ ಈ ಸಂಘ ಚಿರಾಯುವಾಗುವಲಿ ಎಂಬಂಥ ಒಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಯಾನು ಈ ಒಕ್ಕೂಟದ ನಿರ್ದೇಶಕರ ಆಪಣೆಡು ದುಂಬೆ ಒಕ್ಕೂಟದ ವ್ಯಾಪ್ತಿಡು ಒಂಜಿ ಹೆಚ್ಚು ಆಕ್ಟಿವ್ ಇತ್ತನ ಹೆಚ್ಚಿನ ಮಹಿಳಾ ಅಧ್ಯಕ್ಷರ ಪೈಕಡು ಆಶಾ ಜೋಗಿತೇರು ಒರಿ ಅರ್ನ ಸಾಧನೆ ಆರು ಮಲ್ತಿನ ಜೊತೆ ಮುಲ್ತ ಒಂಜಿ ವ್ಯವಸ್ಥೆ ಆರು ಪಂಡರು ಮೂಲೊಂಜಿ ಮಹಿಳೆಯರನ್ನು ಸಂಘಟಿಸಿದ ಆ ರೀತಿಡು ಕಾರ್ಯಕ್ರಮವನ್ನು ಮಲ್ಪುಣ ತೊಟ್ಟಿಗೆ ಮಹಿಳೆಯರಿಗೆ ಐತೊಟ್ಟಿಗೆ ಆಂಜನಕ್ಲೆಗಳ ಪ್ರೇರಣೆ ಆಯ್ನ ಹಂಚಿದ ಒಂಜಿ ಶಕ್ತಿಯಾರು ಇನಿ ಮಹಿಳೆಯರತ್ತು ಈ ಪರಿಸರಡು ಒಂಜಿ ರಾಜ್ಯೋತ್ಸವ ಪ್ರಸಿದ್ಧ ನಂಚಿದನ ಗಂಗಾಧರ ಶೆಟ್ಟಿ ಹೊಸಮನೆ ಮೇರೆ ನಂಜಿ ಗುರುತಿಸೋದು ಸನ್ಮಾನ ಮಲ್ಪಡು ಬಂಡ ಐಕ್ಲೊಂಜಿ ಪ್ರೇರಣೆ ಬೋಡು ಐಕ್ಲೊಂಜಿ ಚಿಂತನೆ ಬೋಡು ಸರ್ವವ್ಯಾಪಿಯಾಗಿ ಚಿಂತನೆ ಮಲ್ಪನ ಅಂಚಿತನ ಆಶಾ ಜೋಗಿತೇರು ಅಂಜನೆ ಅರ್ನ ಯಜಮಾನರಾಯನ ಅಂಚಿನ ಸೂರ್ಯನಾರಾಯಣ ಜೋಗಿತೇರು ನಿಖಲು ಈ ಒಂಜಿ ಪರಿಸರವು ಏತ್ತೊಂಜಿ ಎಡ್ಡೆ ರೀತಿದ ಒಂಜಿ ಸಂದೇಶ ಕೊಡ್ತಾರೆ. ಆ ಸಂದೇಶ ಇನಿ ಕೇವಲ ರಾಮನಗರ ಗತ್ತು ಇಡೀ ಪುತ್ತೂರು ಗತ್ತು ಎಂಗಳ ಒಕ್ಕೂಟಗೆ ಒಂಜಿ ಪ್ರಮುಖమైన ಅಂಚಿನ ಸಂದೇಶನು ಒಂಜಿ ಎಡ್ಡೆ ರೀತಿದ ಸಂದೇಶನ ಅಂಚನೆ ಈ ರಾಮನಗರನು ಎನ್ನಿದು ಮೇಲ್ಪಂಕ್ತಿ ಆದ ಕೆಲಸ ಮಲ್ಪಣಂಚದ ಸಂದೇಶನು ಆಶಾ ಜೋಗಿತೇರನ ನೇತೃತ್ವದೊಂದಿಗೆ ಕೊರ್ತಡು ಪನ್ಪಣಂಚದ ವಿಚಾರಣೆ ಪಣಿಯರ ಈ ಸಂದರ್ಭಗಳು ಇಚ್ಛಪಡಪೆ ತೇನೆ 1300 1,500 ಲೀಟರ್ ಪೇರು ಈ ಸಂಘದ ಉತ್ಪಾದನೆ ಒಂದುಂಡು. ಆಶಾ ಜೋಗಿತೇರು ಅಂಜನೆ ಈ ಸಂಘದ ಮಹಿಳೆಯರು ಮನಸ್ಸು ಮಲ್ತಂದಂಡ ಬರ್ಪೆ ವರ್ಷ ಈ ಸಮಯಗೂ ನೆಕ್ಕ ಕ್ಲಸ್ಟರ್ ಸಂಘ ಇದ್ದಂದೆ 3,000 ಲೀಟರ್ ಪೇರು ಉತ್ಪಾದನೆ ಮಲ್ಪಣಂಚತನ ತಾಕತ್ತು ಈ ತಂಡಗೊಂಡು ಪನ್ಪಣಂಚತನ ವಿಚಾರಣೆ ಏನು ಪಣಿಯರೆ ಇಚ್ಛಪಡಪೆ ಪ್ರಸ್ತುತವಾದ ಮೂಲ ಕೆಲವೊಂದು ವಿಚಾರದ ಬಗ್ಗೆ ಪ್ರಾಕೃತಿಕವಾದ ಇಡೀ ರಾಜ್ಯೋಡು ಹೆಚ್ಚು ಬರ್ಸ ಬರ್ತಿ ನಡೆದಾದ್ರ ಪಜಿರ್ಲ ಬುಳಿಪುರ ಕಡಿಮೆ ಆತನು ಅಂಚನೆ ಕರಿಣೊಂಜ 3-4 ತಿಂಗಳಡಿಂಚ ಪೆತ್ತಾಗ ಬರ್ಪಣಂಚ ಸಿಕ್ ಚರ್ಮಗಂಟು ರೋಗ ಎಂಗಳ ಬೆಲ್ತಗಂಟು ಬಾರಿ ಜಾಸ್ತಿ ಉಂಡು ಅಂಚನೆ ಮುಖ್ಯವಾದ ಬುಕ್ಕೊಂಜಿ ವಿಚಾರನ ನಮ್ಮ ಯೋಚನೆ ಮಲ್ಪಡ ಸಂಗತಿ ಉಂಡು. ಇನಿ 35-40 ವರ್ಷದ ಮಿತ್ತಿದ ಅಕಲು ಹೈನುಗಾರಿಕೆ ಮಲ್ಪನಂಚಿದ ಒಂಜಿ ಸಂದರ್ಭ ಜವಣಿಯರು ಹೈನುಗಾರಿಕೆಗೆ ಕೊರೋನಾದ ಸಮಯ ಅಂತ ಬತ್ತಿತ್ತೇರು ಇನಿ ಆ ಜವಣಿಯರನ್ನು ಹೈನುಗಾರಿಕೆಗೆ ಪ್ರೇರೇಪಣೆ ಮಲ್ಪನಂಚಿತ್ರ ಒಂಜಿ ಅವಶ್ಯಕತೆ ಉಂಡು. ಇತ್ತೆ ನಮ್ಮ ಉಪಾಧ್ಯಕ್ಷರಾದ ಜಯರಾಮ್ ರೈಕರು ಒಂಜಿ ವಿಚಾರನ ಬಂಡೇರು ಆರ್ಥಿಕವಾದ DCS ಬ್ಯಾಂಕ್ ನೆರವು ಕೊರ್ಪುಂಡು ಅಂಜನೆ LD ಬ್ಯಾಂಕ್ ಆರ್ಥಿಕವಾದ ನೆರವು ಕೊರ್ಪುಂಡು ಐಕೊಂಜಿ
ಒಂಜಿ 7-10 ಜವನೇರನ್ನು ಮೂಲು ಒಟ್ಟು ಸೇರಿಸೋದು ಅಕ್ಕಲಿಗೆ ಮಾಹಿತಿ ಕೊರ್ದು ಪ್ರೇರಣೆ ಕೊರ್ಪುಣಂಚತನ ಅವಶ್ಯಕತೆ ಕೇವಲ ನಮ್ಮ ರಾಮನಗರಗತ್ತು ಇಡೀ ಒಕ್ಕೂಟದ ವ್ಯಾಪ್ತಿಡು ಉಣ್ಣು ಪನ್ಪುಣಂಚತನ ವಿಚಾರನು ಮನಸ್ಸಡು ದಿವೊಂದು ದುಂಬದ ದಿನಟ್ಟು ಬಹುಶಃ ಇಡೀ KMF ರಾಜ್ಯ ಮಹಾಮಂಡಳಿಡು ಕರಿಣ 10-16 ವರ್ಷದಿಂಚಿ ಇಡೀ ರಾಜ್ಯಡೆ ಪ್ರಥಮ ಸ್ಥಾನೋಡು ಇತ್ತಿನಂಚಿತನ ಒಂಜಿ ಒಕ್ಕೂಟ ಮಂಡ ದಾಖಾ ಹಾಲು ಒಕ್ಕೂಟ. ಆ ದಾಖಾ ಹಾಲು ಒಕ್ಕೂಟ ಇಡೀ ರಾಜ್ಯಡೆ ಪ್ರಥಮವಾಯಿನಂಚಿತನ ಒಕ್ಕೂಟ ಪ್ರತಿ ಒಂದು ವಿಷಯ ಇಡ್ಲ ಎಡ್ಡ ಕ್ವಾಲಿಟಿದ ಪೇರು ಕೊರ್ಪುಣ ವಿಷಯಡು ರೈತರಿಗೆ ಹೆಚ್ಚು ದುಡ್ಡು ಕೊರ್ಪುಣ ವಿಚಾರಡು ಪ್ರಥಮವಾದುಂಡು ಐಕ್ ಪ್ರಥಮವಾದ ಪ್ರೇರಣೆ ಐಕ್ ಸಾಕಾರ ಇನಿ ದಿನ ಒಂಜಕ್ಕೆ 80,000 ಹೈನುಗಾರರು ನಿತ್ಯ ನಿರಂತರವಾದ ಹೈನುಗಾರಿಕೆ ಮಲ್ತಿ ನಡೆದಾದ್ರ ಪ್ರಥಮ ಸ್ಥಾನ ಬರ್ರೆ ಸಾಧ್ಯಾತನ ಪನ್ಪಣಂಚಿತನ ವಿಚಾರ ಪಣಂದು ಇನಿ ಆ ಹೈನುಗಾರರಿಗೆ ನಾನು ಒಕ್ಕೂಟದ ಹೊತ್ತಿಡ್ದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ಯಾರ. ದೇವರ ನಾಮಸ್ಮರಣೆ ಯಾವ ಕುಲವೋ ರಂಗ ಅರಿಯಲಾರೆ ಅಂತ ಬಹುಶಃ ಎಷ್ಟು ಕುಲದವರ ಹಾಲಾಗ್ತಾರೆ ಇವತ್ತು ಒಕ್ಕೂಟಕ್ಕೆ. ಸಾಧಾರಣ ಅದು 70,000 ರೈತರು, ಒಂದು 200-300 ಕುಲದವರ ಹಾಲು ಬರ್ತಾ ಉಂಟು. ಎಲ್ಲ ಕುಲದವರ ಹಾಲು ಸೇರಿ ಒಂದೇ ಕುಲದ KMFನ ಹಾಲು ಇವತ್ತು ಎಲ್ಲ ಕೋಟಿ ಜನರಿಗೆ ಕುಡಿಲಿ ಕೊಡುವಂಥ ಒಂದು ಜಾತ್ಯತೀತ, ಒಂದು ಎಲ್ಲ ಪಕ್ಷಾತೀತ, ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಇದ್ದರೆ ಇವತ್ತು ಈ ಹಾಲು ಒಕ್ಕೂಟಗಳು. ಬಹಳ ಖುಷಿ ಆಗ್ತದೆ ನನಗೆ, ಬಹಳ ಹೆಮ್ಮೆ. ಇಂಥ ಒಂದು ಸಂಘದ ಅಧ್ಯಕ್ಷನಾಗಬೇಕಿದ್ರೆ ಬಹುಶಃ ನನ್ನ ಹಿರಿಯರ ಏನೋ ಪುಣ್ಯ ಕಾರ್ಯ ಇರಬೇಕು, ನನ್ನದಲ್ಲ. ನನಗೆ 55 ಆಯ್ತು ಅಷ್ಟೇ, ನನ್ನ ಪುಣ್ಯ ಕಾರ್ಯ ಇನ್ನೂ ತುಂಬಲಿಲ್ಲ ಅಂತ ಕಾಣ್ತದೆ. ತುಂಬುವಾಗ ಸಮಯ ಮೀರ್ತದೋ ಗೊತ್ತಿಲ್ಲ. ಆದರೆ ಹಿರಿಯರ ಆ ಒಂದು ಏನು ಪುಣ್ಯ ಕಾರ್ಯದಿಂದ ಇವತ್ತು ನಾನು ಅದರ ನಿರ್ದೇಶಕನಾಗಿದ್ದೇನೆ, ಅಥವಾ ಒಂದು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷನಾಗಲಿಕ್ಕೂ ಸಹ ಬಹುಶಃ ಹಿರಿಯರ ಪುಣ್ಯ ಬೇಕು. ಯಾಕಂತೇಳಿದರೆ ಜಾತಿ ಸಮಸ್ಯೆ ಯಾವುದೂ ಇಲ್ಲದೆ, ಈಗ ಆಗಾಗಲೇ ಆಶಾ ಜೋಗೈತೆಯರಿಗೆ ಯಾವುದೂ ಇಲ್ಲ, ನಮ್ಮಲ್ಲಿ ಒಂದೇ ಜಾತಿ, ಹಾಲು ಉತ್ಪಾದಕರು ಸಹಕಾರಿ ಸಂಘದಲ್ಲಿ ಎಲ್ಲ ಒಂದೇ ಜಾತಿ. ಬಹುಶಃ ಇದನ್ನು ಸಂದೇಶ ಬೇರೆ ಬೇರೆ ಹಿರಿಯರು, ರಾಜಾರಾಮರು, ಬಾಲಗಂಗಾಧರ ತಿಲಕರು ಎಲ್ಲ ಭಾರಿ ಪ್ರಯತ್ನ ಮಾಡಿದರು, ಆದರೆ ಅವರಿಗೆ ತುಂಬ ಯಶಸ್ಸು ಸಿಗಲಿಲ್ಲ. ಆದರೆ ಹಾಲು ಉತ್ಪಾದಕರ ಈ ಒಂದು ಒಕ್ಕೂಟದ ಏನು ನಂದಿನಿ ವ್ಯವಸ್ಥೆ ಇವತ್ತು ಕೋಟಿ ಕಟ್ಟಲೆ ಜನರನ್ನು ಒಂದೇ ವೇದಿಕೆಯಲ್ಲಿ ತಂದು ಎಲ್ಲ ಜಾತಿಯನ್ನು ತೊಲಗಿಸಿ ನಿಲ್ಲಿಸಿದಂಥ ಒಂದು ವ್ಯವಸ್ಥೆ ಇದ್ರೆ ನಮ್ಮ ಕುರಿಯನ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಹಿರಿಯರಿಂದಾಗಿ ಇವತ್ತು ನಾವೆಲ್ಲ ಒಂದು ಹೊಸ ಪರಿಕಲ್ಪನೆ ಒಳಗೆ ಕೂತು ಇವತ್ತು ಈ ಮಾಡಿದ ಅಡಿಯಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಸೇರುವಾಗೆ ಆಗಿದೆ. ಇನ್ನೊಂದು ಖುಷಿ ಕೊಟ್ಟಿದೆ, ಇವತ್ತು ಒಂದು ಒಳ್ಳೆಯ ಯೂನಿಫಾರ್ಮ್ ಹಾಕಿ ಬಂದಿದ್ದಾರೆ ನಿರ್ದೇಶಕರಲ್ಲಿ. ಬಹುಶಃ ಇದೆಲ್ಲ ಒಂದು ದಿಕ್ಕನ್ನು ತೋರಿಸಿದೆ. ಹಾಲು ಉತ್ಪಾದಕ ಸಂಘಗಳು ಏನು ಮಾಡಬಹುದು, ಏನು ಮಾಡಬಾರ್ದು. ಬಹುಶಃ ಇವತ್ತು ಏನು ಮಾಡಲಿಕ್ಕೆ ಬಾಕಿ ಅಂತ ಹೇಳಿದ್ರೆ ಬಾಕಿ ಇಲ್ಲ. ಇವತ್ತು ಆಶಾ ಜೋಗಿತಾಯರು ಸಾಧಾರಣ ಅರ್ಧ ಗಂಟೆ ನಮಗೆ ಏನೆಲ್ಲ ಮಾಡಬಹುದು, ಒಂದು ಅಧ್ಯಕ್ಷರುಗಳು, ಒಂದು ಒಕ್ಕೂಟ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಬಹುದು, ಸಮಾಜಕ್ಕೆ ತನ್ನ ಕೊಡುಗೆ ಏನು ಕೊಡಬಹುದು. ಬಹುಶಃ ಅದಕ್ಕೆ ಪೂರಕ ಶಕ್ತಿಯಾಗಿ ನಮ್ಮ ಸೂರ್ಯನಾರಾಯಣ ಜೋಗಿತಾಯರು. ಬಹುಶಃ ಅದು ಬಹಳ ಪುಣ್ಯ. ಯಾಕಂದ್ರೆ ಹೆಚ್ಚಿನ ಮನೆಯಲ್ಲಿ ಈಗ ಈ ಮನೆ 3 ಬಾಗಿಲು ಧಾರಾವಾಹಿ ಬಂದ ಮೇಲೆ ಬಹಳ ಕಷ್ಟ ಆಗಿದೆ. ಕೇಸ್ ಬೇರೆ ಬೇರೆ, ಈಗ ಸಿವಿಲ್ ಕ್ರಿಮಿನಲ್ ಎರಡಿತ್ತು, ಈಗ ಒಂದು ಕೌಟುಂಬಿಕ ಕೋರ್ಟ್ ಒಂದು ಹೊಸ್ತು ಪ್ರಾರಂಭ ಆಗಿದೆ. ಎಲ್ಲಾ ಕೇಸುಗಳು ಅಲ್ಲಿಗೆ ಹೋಗೋದು ಬಿಟ್ಟು ಕ್ರಿಮಿನಲ್ ಕೇಸುಗಳೇ ಇಲ್ಲ. ಈಗ ಸಿವಿಲ್ ಕೇಸುಗಳು ಎಂತೂ ಇಲ್ಲ, ಎಲ್ಲ ಜಾಗ ಅಲ್ಲಲ್ಲೇ ರಾಜ್ಯ ಪಂಚಾಯತಿಯಲ್ಲಿ ಮಾಡಿಕೊಳ್ಳಿ. ಈಗ ಹೊಸ ವ್ಯವಸ್ಥೆ ಕೌಟುಂಬಿಕ ನ್ಯಾಯಾಲಯ ಬಂದಿದೆ. ಬಹುಶಃ ಆ ಮನೆ 3 ಬಾಗಿಲು ಬೇಡ, ನಾವು ಬೆಳಿಗ್ಗೆ 2 ಹೊತ್ತು ಈ ದೇವಾಲಯಕ್ಕೆ ಬರಬೇಕು. ಬಹುಶಃ ಇಡೀ ಭಾರತದಲ್ಲಿ ಕೋಟಿಗಟ್ಟಲೆ ಜನ ಈಗ ಬೇರೆ ಬೇರೆ ಜಾತಿ ಧರ್ಮದವರು ಶುಕ್ರವಾರ, ಆದಿತ್ಯವಾರ, ಸೋಮವಾರ ಬೇರೆ ಬೇರೆ ರೀತಿಯ ದಿವಸ ಅವರವರ ಆರಾಧನೆಯನ್ನು ಮಾಡ್ತಾರೆ. ಆದರೆ ಉಳಿದವರು ನಾವು ಬಹುಶಃ ನಮ್ಮ ಸಂಘಟನೆ ಅತ್ಯಂತ ದೊಡ್ಡದು. ಕೋಟಿಗಟ್ಟಲೆ ಜನ 2 ಹೊತ್ತು ನಾವು ಆರಾಧನೆ ಮಾಡ್ತೇವೆ. ಯಾರು ತಾಯಿಯನ್ನು, ಗೋಮಾತೆಯನ್ನು ಬೆಳಿಗ್ಗೆ ಮತ್ತು ಸಂಜೆ. ಇಂತಹ ಸಂಘಟನೆ ಬಹುಶಃ ಪ್ರಪಂಚದಲ್ಲಿ ಎಲ್ಲಿ ಇರಲಿಕ್ಕಿಲ್ಲ. ಹಾಲು ಉತ್ಪಾದನಾ ವ್ಯವಸ್ಥೆಯಲ್ಲಿ ಇವತ್ತು ಪ್ರಪಂಚದಲ್ಲಿ ಸಹಕಾರಿ ರಂಗದಲ್ಲಿ ಇದ್ರೆ ನಮ್ಮ ಭಾರತದಲ್ಲಿ ಬೇರೆ ಎಲ್ಲಿಯೂ ಇಲ್ಲ. ಬಹುಶಃ ಸಹಕಾರಿ ಸಂಘ ಜಪಾನ್ನಲ್ಲಿ ಸಾಕಷ್ಟು ಬೆಳೆದಿದೆ. ಅತ್ಯಂತ ಹೆಚ್ಚು ಮಹಿಳಾ ಸಹಕಾರಿ ಸಂಘಗಳು ಇರುವಂತಹ ಒಂದು ವ್ಯವಸ್ಥೆ ಇದ್ರೆ ಜಪಾನ್ನಲ್ಲಿ. ಅಲ್ಲಿ ಎಕಾನಮಿಯ ಹೈಯೆಸ್ಟ್ ಪರ್ಸೆಂಟೇಜ್ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಇದೆ. ನಮ್ಮಲ್ಲಿ 1-2% ಮಾತ್ರ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಇದೆ. ಆದ್ರೆ ಅದರಲ್ಲಿಯೂ ನಾವು ಶ್ರೇಷ್ಠರು. ಅದು ಬಹಳ ಸಮಾಧಾನ. ಅದರ ಒಂದು ಪಾಲುದಾರರು ನಾವು ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಸಂಬಂಧಗಳು ಇವತ್ತು ಇಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳ ಸಂಬಂಧ ಎಷ್ಟು ಚೆನ್ನಾಗಿದೆ, ಆನಂದ ಆಗ್ತದೆ. ಇಲ್ಲಿ ಅಡಿಗೆಯವರು ಯಾರು, ಕಾರ್ಯದರ್ಶಿ ಯಾರು ನಮಗೆ ಗೊತ್ತಾಗುದಿಲ್ಲ. ಮೊನ್ನೆ ಇಲ್ಲಿ ಎಲ್ಲ ಮುದುಕಿಯರು, ಯುವಕರು, ಯುವತಿಯರು ಎಲ್ಲ ಇಲ್ಲಿ ಮಣ್ಣು ಬುಟ್ಟಿ ಕೊಟ್ಟು ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಅಡಿಗೆಗೆ ಯಾರು ನಮ್ಮ ಕಾರ್ಯದರ್ಶಿಯವರು, ಚಾಯಕ್ಕೆ ಯಾರು ಅಂತ ಹೇಳಿದ್ರೆ ಅಧ್ಯಕ್ಷರು. ಯಾರು ಅಂತಲೇ ಗೊತ್ತಾಗುದು ಇಲ್ಲಿಗೆ ಬಂದ್ರೆ. ಇನ್ನು ಅವರಿಗೆಲ್ಲ ಒಂದು ಇದಾಕಬೇಕು ಬ್ಯಾಜು, ಇಂಥವ್ರ ಅಧ್ಯಕ್ಷರು, ಇಂಥವ್ರ ಕಾರ್ಯದರ್ಶಿ ಅಂತ. ಅದು ಯಾವುದು ಗುರುತಿಸುವಿಕೆ ಇಲ್ಲದೆ ತನ್ನ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಒಂದೇ ಒಂದು ದಿಟ್ಟ ನಿಲುವಿನಿಂದ. ಬಹುಶಃ ನಾನು ಇಲ್ಲಿ ಕಾರ್ಯದರ್ಶಿ ಅವರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಧೈರ್ಯದಲ್ಲಿ ಇರಬೇಕು. ಯಾಕಂದ್ರೆ ಅವ್ರು ಸ್ವಲ್ಪ ಹಿಂದೆ ಕೆಲಸ ಎಲ್ಲ ಮಾಡ್ತಾರೆ, ಸ್ವಲ್ಪ ಹಿಂದೆ ನಿಲ್ಲೋದು. ಏನೋ ಅವರಿಗೆ
ನಮಗೆ ಹಳ್ಳಿಯವರಿಗೆ ನಮಗೊಂದು ಆತ್ಮವಿಶ್ವಾಸದ ಕೊರತೆ ಇದೆ. ನಮಗೆಲ್ಲ ದುಡ್ಡಿದ್ದವರನ್ನು ನೋಡಿ ನಮಗೆಲ್ಲ ಒಂದು ಹೆದರಿಕೆ, ನನ್ನಲ್ಲಿ ದುಡ್ಡಿಲ್ಲ, ನಾನು ಪಾಪದವ, ನಾನೇನು ಮಾಡಿ ಏನೂ ಮಾಡ್ಲಿಕ್ಕೆ ಆಗ್ತದೆ. ದುಡ್ಡು ಒಂದೇ ಅಲ್ಲ. ಬಹುಶಃ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ದುಡ್ಡು ಮಾತ್ರ ಅಲ್ಲ, ಬೇರೆ ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡಿಕೊಂಡು ಹೋದ್ರೆ ಖಂಡಿತ ದುಡ್ಡು ಅಲ್ಲದೆ ನಮಗೆ ಸಮಾಜದಲ್ಲಿ ಗೌರವ ಸಿಗ್ತದೆ ಅಂತ ಹೇಳಿ ಏನಾದ್ರೂ ಈ ಸಮಾಜಕ್ಕೆ ಗುರುತು ಹೇಳಿಕೊಟ್ಟದಿದ್ರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾವು ಹೆಮ್ಮೆ ಪಡಬೇಕು. ಕಾವಂದರನ್ನು ಸಾಕಷ್ಟು ವಿರೋಧ ಪರ ಇರಬಹುದು, ಆದರೆ ಈ ಬದಲಾವಣೆಯನ್ನು ದಕ್ಷಿಣ ಕನ್ನಡದ ಆರ್ಥಿಕತೆಯ ಮೈಕ್ರೋ ಫೈನಾನ್ಸ್ ಅನ್ನು ಬದಲಾವಣೆ ಮಾಡಿದಂತ ಹರಿಕಾರ ಇದ್ರೆ ಅವರು ನೊಬೆಲ್ ಪ್ರಶಸ್ತಿಗೆ ಆ ಒಂದು ವಿಷಯದಲ್ಲಿ ಇದ್ರೆ 100ಕ್ಕೆ 100 ನಮ್ಮ ಕಾವಂದರು ಅರ್ಹ ವ್ಯಕ್ತಿ ಅಂತ ಹೇಳಿ ಹೇಳ್ತೇನೆ ನಾನು. ಅದೇ ರೀತಿಯಲ್ಲಿ ಸಂಬಂಧಗಳ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೆ. ಸಹಕಾರಿ ಸಂಘದಲ್ಲಿ ಬಹಳ ದೊಡ್ಡ ಪಾತ್ರ ಅದರ ಏರುವಿಕೆ ಮತ್ತು ಇಳಿಕೆಯಲ್ಲಿ ಅಧ್ಯಕ್ಷರಿಂದ ಹೆಚ್ಚು ಕಾರ್ಯದರ್ಶಿಯತೆ. ಅಧ್ಯಕ್ಷರು ನಾವು ಪೂರಕವಾಗಿ ಮಾಡಬಹುದು, ಆದರೆ ದೈನಂದಿನವಾಗಿ ಒಂದು ಮನೆಯ ಮಹಿಳೆಯಾಗಿ ಅದೇ ರೀತಿಯ ಜವಾಬ್ದಾರಿ ಹೊತ್ತುಕೊಂಡು ಕಾರ್ಯದರ್ಶಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಖುಷಿ ಆಗ್ತಾ ಇದೆ. ಮೊನ್ನೆ ನಾನು ಒಂದು ಬಂಟ್ವಾಳದ ನಮ್ಮ ನಿರ್ದೇಶಕರು ಒಂದು ಉದಾಹರಣೆ ಹೇಳಿದೆ ನಮಗೆ. ಬಂಟ್ವಾಳದಲ್ಲಿ ಒಬ್ಬರು ಕಾರ್ಯದರ್ಶಿಯವರು ತನ್ನ ಗಂಡನ ಪೆನ್ಷನ್ ಹಣವನ್ನು ಕಾಂಗ್ರೆಟ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಕಾರ್ಯದರ್ಶಿಯವರು ಕಾಂಗ್ರೆಟ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ಸಾಲ ಸಿಗಬೇಕಷ್ಟೇ, ಒಕ್ಕೂಟದ ದುಡ್ಡು ಬರಲಿಲ್ಲ ಅಂತ. ಆಗ ಕಾರ್ಯದರ್ಶಿ ಹೇಳಿದೆ ಅಂತ, ನನ್ನ ಗಂಡನ ರಿಟೈರ್ಮೆಂಟ್ ಬೆನಿಫಿಟ್ ಬಂದು ಸ್ವಲ್ಪ ದುಡ್ಡು ಉಂಟು, ನಾನು ಒಮ್ಮೆಗೆ ಕೊಡ್ತೇನೆ ಒಂದು 2-3 ತಿಂಗಳಿಗೆ ಅಂತ ಹೇಳಿ ಅವತ್ತು ಮೊನ್ನೆ ಅದರ ಕಾಂಗ್ರೆಟ್ ಮಾಡಿದ್ರು. ಎಂಥ ಉದಾತ್ತ ಮನೋಭಾವ ಒಂದು ಕಾರ್ಯದರ್ಶಿ. ಈ ರೀತಿಯ ಒಂದು ಕಾರ್ಯದರ್ಶಿಗಳು ಇರುವಂತಹ ನಮ್ಮ ಈ ಒಂದು ಪುಣ್ಯ ಬಹುಶಃ ಸುಮ್ಮನೆ ಹೇಳಿಲ್ಲ ಪರಶುರಾಮನ ಸೃಷ್ಟಿ ಅಂತ ಹೇಳಿ, ಬೇರೆ ಎಲ್ಲಿಯೂ ನಾನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಇನ್ನೊಂದು ಅಡಿಗೆ ಮಾಡುವ ಕಾರ್ಯದರ್ಶಿಗಳು, ಇಷ್ಟು ಜನ ಕೆಲಸದವರಿಗೆ ಒಂದು ನನ್ನ ಮನೆ ಕೆಲಸ ಬಿಟ್ಟು ಒಂದು ಅಡಿಗೆ ಮಾಡಿ ದಿನ ಕೊಡಬೇಕು ಅಂತ ಹೇಳಿದ್ರೆ ಏನು ತ್ಯಾಗಗಳು. ನಾವು ತುಂಬಾ ಹೇಳ್ತೇವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ತ್ಯಾಗ ಮಾಡಿದ್ರು, ಇವರು ತ್ಯಾಗ ಮಾಡಿದ್ರು, ಅದಕ್ಕೆ ಸರಿಸಮಾನವಾದ ತ್ಯಾಗ ನಮ್ಮವರು ಮಾಡ್ತಾ ಇದ್ದಾರೆ. ಆದರೆ ಬಹಳ ವಿಷಾದನೀಯ ಅಂದ್ರೆ ಯಾರು ಗುರುತಿಸುವುದಿಲ್ಲ. ಬಹುಶಃ ಈ ನಮ್ಮ ಸಮಾಜದಲ್ಲಿ ಗುರುತಿಸುವಿಕೆ ಒಂದು 10-30 ವರ್ಷದಲ್ಲಿ ಬಹಳ ಹಿಂದೆ ಹೋಗಿದೆ. ಅದಕ್ಕೇನ ಇವತ್ತು ನಮ್ಮ ಈ ಒಂದು ದೊಡ್ಡಕ್ಕನ ಊರಲ್ಲಿ ಇವತ್ತು ಗುರುತಿಸುವ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಬಹಳ ಆನಂದ ಆಯ್ತು ನನಗೆ. ದೊಡ್ಡಕ್ಕ ಏನು ಮಾಡಿದ್ರು ಅಂತ ಹೇಳಿದ್ರೆ ಏನು ಬಾಕಿ ಉಂಟು, ಅವ್ರದ್ದು ಏನು ಬಾಕಿ ಇಲ್ಲ. ಇವತ್ತೊಬ್ಬ ಒಳ್ಳೆಯ ಸಾಮಾಜಿಕ ಪರಿವರ್ತನೆ ಮಾಡುವಂತ ಒಬ್ಬ ಹರಿಕಾರನಿಗೆ ಗುರುತಿಸಿ ನನ್ನ ಸಂಘದಲ್ಲಿ ಅವನಿಗೆ ಗೌರವಿಸಬೇಕು ಯಥಾನ ಶಕ್ತಿಯಾಗಿ ಅಂತೇಳಿ ಮಾಡಿ ಇವತ್ತು ಎಲ್ಲರ ಎದುರಿಗೆ ಸಂಗತಿ ಅವರನ್ನು ಗೌರವಿಸಿ ಇವತ್ತು ಉಳಿದ ಎಲ್ಲರಿಗೊಂದು ಪ್ರೇರಣಾ ಶಕ್ತಿ ಆಗಬೇಕು. ಯಾಕೆಂದ್ರೆ ನಮಗೇನಾದ್ರೂ ನೋಡಿ ಕಲಿಬೇಕು, ಮಕ್ಕಳೆಲ್ಲ ತಂದೆ ತಾಯಿಯನ್ನು ನೋಡಿ ಕಲಿಯುವುದು. ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ನಾವು ಸ್ವಲ್ಪ ಮೇಲೆ ಎತ್ತಿ ಇಟ್ಟಾಗ ಅವರನ್ನು ನೋಡಿ ನಾವು ಕಲಿತೇವೆ, ಸಮಾಜ ಕಲಿತದೆ ಒಂದು ಪಾಠ. ನನಗೂ ನಾಳೆ ಒಂದು ಗೌರವ ಸಿಗ್ಬಹುದು, ಅವರಿಂದಾಗಿ ಇಷ್ಟು ಜನರ ಜೀವ ಉಳಿದಿದೆ, ಕಣ್ಣು ಕಾಣ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಾನು ಅದನ್ನು ಮಾಡಿದ್ರೆ. ದುಡ್ಡು ಯಾವುದಕ್ಕೂ ಪರಮೋಚ್ಚ ಅಲ್ಲ, ನಮಗೆ ಮನಸ್ಸು ಬೇಕು. ಮನಸ್ಸಿದ್ರೆ ಖಂಡಿತ ಮಾಡಬಹುದು. ನಿಮಗೆ ಒರಿಸ್ಸಾದಲ್ಲಿ ಒಬ್ಬ MP ಅವರು ಇಡೀ ಒಂದು ಹಳ್ಳಿಯನ್ನೇ ಬದಲಾವಣೆ ಮಾಡಿದ್ದಾರೆ ಒಂದೇ 2 ತುಂಡು ಬಟ್ಟೆಯಲ್ಲಿ. ಇನ್ನೊಬ್ಬರು MS ಆದವರು ನಿಮ್ಮ ಮಧ್ಯಪ್ರದೇಶದಲ್ಲಿ ಫಿಸಿಕ್ಸ್ ಅಲ್ಲಿ MSc ಆಗಿ PhD ಆಗಿ ಲೆಕ್ಚರ್ ಆಗಿ ಪ್ರೊಫೆಸರ್ ಆಗಿದ್ದವರು ಏಕಾಏಕಿ ರಾತ್ರಿ ಮನೆ ಬಿಟ್ಟು ಹೊರಟು ಇವತ್ತು ಮಧ್ಯಪ್ರದೇಶದ ಕಾಡಿನ ಮಧ್ಯದಲ್ಲಿ ಆ ಕಾಡಿನಲ್ಲಿ ವಾಸಿಸುವವರನ್ನೆಲ್ಲ ಒಟ್ಟು ಸೇರಿಸಿ ಅಲ್ಲಿ ಒಂದು ಅಭೂತಪೂರ್ವ ಬದಲಾವಣೆ ತಂದ್ರು. ಯಾಕೆ ಬೇಕಿತ್ತು ಅವರಿಗೆ? ಅವರು ಕಂಡ್ರು ದುಡ್ಡೇ ಅಲ್ಲ. ಇವತ್ತೊಂದು ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿ ಸರ್ಕಾರ ಗುರುತಿಸಿದ್ರೆ ಅವರನ್ನು. ಏಕೆ ಗುರುತಿಸಿದೆ? ಅವರ ಆ ಸೇವೆ, ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಹೇಳಿದ್ದು ಅದು ನಿತ್ಯ ಸತ್ಯ. ಈ ಹಿಂದೆಯೂ ಇವತ್ತು ನಾಳೆಯೂ ಕೆಲವೆಲ್ಲ ಗಾದೆಗಳು ಬದಲಾಗಿರಬಹುದು, ಆದರೆ ಕೆಲವು ಗಾದೆಗಳು ಇನ್ನೂ ಶಾಶ್ವತವಾಗಿದೆ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿ ಒಳ್ಳೆಯ ಸಹಕಾರಿ ಸಂಘಗಳನ್ನು ಕಟ್ಟಿದ್ರೆ ಬಹುಶಃ ಮೊನ್ನೆ ಕೊರೋನಾದ ವಿಷಯದಲ್ಲಿ ಸಹಕಾರಿ ರಂಗ ಇದ್ದ ಕಾರಣ ನಾವು ದಕ್ಷಿಣ ಕನ್ನಡದವರು ಧೈರ್ಯವಾಗಿ 3 ಹೊತ್ತು ಊಟ ಮಾಡಿದ್ವಿ, ಯಾರಿಗೆ ದರಿದ್ರ ಬರಲಿಲ್ಲ. ಸಹಕಾರ ಸಂಘವರು ಹೆಚ್ಚಿನ ಸಹಕಾರಿ ಸಂಘಗಳು ಪ್ರತಿ ಮನೆಗೆ ಒಂದು 10 ದಿವಸಕ್ಕಾಗುವ ಊಟದ ವ್ಯವಸ್ಥೆಯನ್ನು ಕೊಟ್ಟಿದೆ. ಬಹುಶಃ ಹೆಮ್ಮೆ ಆಗಬೇಕು ನಮಗೆ. ಯಾಕಂದ್ರೆ ನಮ್ಮ ಪಿತಾಮಹ ಪುತ್ತೂರಿನಲ್ಲಿ ಹುಟ್ಟಿದವರು ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರು. ಬಹುಶಃ ಅವರಿಗೂ ಆನಂದ ಆಗಿರ್ಬೇಕು, ನನ್ನ ಊರಿನಲ್ಲಿ ಒಂದು ಆರಂಭ ಆಯ್ತಲ್ಲ ಇಂಥ ಒಂದು ಸಂದೇಶ. ತದನಂತರ ಇಡೀ ಉಭಯ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಾರಂಭವಾಯಿತು. ಫಸ್ಟಿಗೆ ಪ್ರಾರಂಭ ಆದ ದಕ್ಷಿಣ ಕನ್ನಡದಲ್ಲಿ. ಬಹುಶಃ ನಮಗೆಲ್ಲ ಹಿರಿಯರು ಹಾಕಿಕೊಟ್ಟ ದಾರಿ ಇದೆ, ಆದರೆ ಆ ದಾರಿಯಲ್ಲಿ ನಾವು ಸಾಗಿದ್ರೆ ನಮಗೊಂದು ಆತ್ಮತೃಪ್ತಿ ಅಂತ ಬರ್ತದೆ. ಈ ದೃಷ್ಟಿಯಲ್ಲಿ ಸಹಕಾರಿ ಸಂಘವನ್ನು ಬೆಳೆಸುವ, ಪರಸ್ಪರ ಸಹಕಾರದಿಂದ ಬೆಳೆಸುವ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಂದಾಗ ಯಾರೂ ಇಲ್ಲ ನಮ್ಮೊಟ್ಟಿಗೆ. ಸಮಸ್ಯೆ ಬಂದಾಗ ಇರುವುದೇ ಸಹಕಾರಿ ರಂಗ, ಇಲ್ಲದ್ರೆ ಬೇರೆ ಯಾರೂ ಬರುವುದಿಲ್ಲ. ಸಹಕಾರ ರಂಗವನ್ನು ಉಳಿಸುವ, ಬೆಳೆಸುವ. ಇಂತಹ ಕ್ಷೀರ ಕಾರಂಜಿ, ಬಹುಶಃ ಕ್ಷೀರ ಕಾರಂಜಿಗೆ ದೂತ ಲಕ್ಷಣ ಖಂಡಿತ. ಆಗ ಹಾಕಿದ ಹಾಲೆಲ್ಲ ಚಿಮ್ಮುತ್ತಾ ಇತ್ತು. ಬಹುಶಃ ಇನ್ನು ಈ ಒಂದು ದೊಡ್ಡಕ್ಕನ ಮನೆಯಲ್ಲಿ ಹಾಲು ಚಿಮ್ಮಲಿ. ಬಹುಶಃ ಇನ್ನೊಂದು ನಾನು ಸಂದೇಶ ಕಂಡುಕೊಂಡೆ, ಯಾರು ಒಬ್ಬ ಮಹಿಳೆ ಒಂದು ಸರಿಯಾಗಿ ಒಂದು ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತಾರೆ, ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲ ಕಾರ್ಯದಲ್ಲಿಯೂ ತಾನೂ ಸಹ ಒಟ್ಟೊಟ್ಟಿಗೆ ನಿಂತು ಬೆನ್ನ ಹಿಂದಿಂದ ಚೂರಿ ಹಾಕೋದಲ್ಲ, ಬೆನ್ನಿನ ಒಟ್ಟಿಗೆ ನಿಂತುಕೊಂಡು ಸಹಾಯ ಮಾಡಿದಂಥ ಒಬ್ಬ ಶ್ರೇಷ್ಠ ಅಂತ ಹೇಳಿದರೆ ನಮ್ಮ ಸೂರ್ಯನಾರಾಯಣ ಜೋಗತಿಯವರು. ಬಹುಶಃ ಇಂತಹ ಒಂದು ಬುದ್ಧಿ ನಮ್ಮೆಲ್ಲ ಗಂಡಸರಿಗೆ ಬರಲಿ ಅಂತೇಳಿ ನನ್ನೆಲ್ಲ ಸಹೋದರರಲ್ಲಿ ನಾನು ಪ್ರಾರ್ಥಿಸ್ತಾ ಎಲ್ರಿಗೂ ಶ್ರೇಯಸ್ಸಾಗಲಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನೆಲ್ಲ.
ಸ್ಟೆಪ್ ಸಂಘ ನಮಕ್ ಸ್ಟೆಪ್ ಸಂಘಡು ಪುಟ್ಟ ಒಂದು ಈ ಸಂಘ ಸ್ಥಾಪನೆ ಆಗಿ ನೆಟಾತ್ರ ಏತೊಂದು ವಿಷಯ ತಿಕ್ಕದು ಪುಂಡೊಂದು ಪಂದ ಐತ ಪ್ರಯೋಜನ ನಿಕುಲು ಪಡೆ ಒಂದು ನೆಟಾತ್ರ ಈ ಸಂಘ ಈ ರೀತಿಡ್ ಈ ಸಮಾಜಗೂ ಸೇವೆ ಕೊರ್ಪು ಲೆಕ್ಕ ಆತನೊಂದು ಯಾಂಪನ್ರೆ ತಯಾರುಲ್ಲೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಅಧ್ಯಕ್ಷರು ಅಂಚೆನೆ ಸಿಬ್ಬಂದಿ ನಕಲು ನಿರ್ದೇಶಕ ಮಂಡಳಿ ದಯಪಂಡ ಒಂಜಿ ಯೋಜನೆ ಕೊರ್ಪುನೆ ಹೆಚ್ಚತ್ತು ಆ ಯೋಜನೆ ನಮ್ಮ ಏತು ಸದುಪಯೋಗ ಪಡೆಯುತ್ತಾ ಅವೇನು ಏತು ಸಮಾಜಕ್ಕೂ ಕೊಡ್ತಾ ಅಂದು ಪನ್ಪುನ ಒಂಜಿ ಮುಖ್ಯವಾಹಿನಿ ಅಂಚಿನ ಇಂದೆಟ್ಟ ಉಂಡು ಮೂಜಿ ಸ್ವಸಹಾಯ ಸಂಘಲ ಉಂಡು ಸ್ವಸಹಾಯ ಸಂಘಡು ನಿಕಲು ಒಂಜಿ ಎಲ್ಲೆ ಮಟ್ಟದ ಅಮೌಂಟನ್ನು ಕಲೆಕ್ಟ್ ಮಲ್ತದ ನಿಕ್ಲೆಗೆ ಸಾಲ ಕೊರೊಂದು ಆ ನಿಕಲ್ನ ಒಂಜಿ ಈ ಆರ್ಥಿಕ ಸಬಲತೆನೆ ನಿಕಲು ತಿವೊಂದುಲ್ಲಾರು ನೆತ್ತೊಟ್ಟುಗಳ ನೆತ್ತ ಒಂಜಿ ಮಹಾನಂದಿನಿ ಪನ್ಪುನ ಸ್ವಸಹಾಯ ಸಂಘದ ಒಕ್ಕೂಟ ನಮ್ಮ ಒಕ್ಕೂಟೊಡ್ಲ ಉಂಡು ಈ ಒಕ್ಕೂಟೋಡು ಮುಲ್ತುಡ್ದು ಒಂಜಿ ಎಲ್ಲಿ ಅಮೌಂಟು ಅವಲ್ಲ ಒಂದ ಸೇವಾ ಒಂದುಂಡು ಅಲ್ತಡ್ದಲ ಇತ್ತೆ ಸುಮಾರು 1 ಲಕ್ಷ ರೂಪಾಯಿ ಮುಟ್ಟ ಒಂಜಿ ಸ್ವಸಹಾಯ ಸಂಘಗೂ ಸಾಲಲ ಕೊರೊಂದುಲ್ಲ ಐತ ಅಧ್ಯಕ್ಷರಾದ ಯಾನ್ ಕೆಲಸ ಮತ್ತೊಂದು ಅಂಚಿನ ಸುಯೋಗ ಎಂಕು ಉಂಡು ಪಂದು ಯಾನ್ ಬಾರಿ ಖುಷಿಟ್ಟು ಪನ್ನೊಂದುಲ್ಲ ಐಕ್ ನಿಕ್ಲೆ ಪೂರ ಧನ್ಯವಾದಲ್ಲ ಯಾನ್ ಕೊರ್ರೆ ತಯಾರೊಂದುಲ್ಲ ನೆತ್ತ ಸದುಪಯೋಗ ಪಡೆಯೊನ್ನೆ ನಮಕ್ ದುಂಬು ಏರ್ಲ 10 ವಯಸ್ಸು ಸಾಲ ಕೊರೊಂದು ಇತ್ತು ಜೇರ್ಪುಂಜೆ ನಕ್ಲಿಗೆ ಇತ್ತೆ ಪ್ರತಿ ಒಂಜಿ ನಮ್ಮ ಶ್ರಮಕ್ಕೂ ನಮ್ಮ ಆತ್ಮವಿಶ್ವಾಸಗೂ ನಮ್ಮ ಒಂಜಿ ಬರಿಯಾಗ ಕೊರ್ನ್ಯ ಭಾಷೆಗೆ ತರಿಯಾದ ನಮ್ಮ ನಡಪುನ್ನೆಟ್ಟಾತ್ರ ನಮ್ಮಡ ಇನಿ ನಿಕ್ಲೆಗೆ ಪೊಂಜೆ ನಕ್ಲಿಗೆ ಎಂಕುಲು ಸಾಲ ಕೊರ್ಪ ಪೊಂಜೆ ನಕ್ಲಿಗೆ ಎಂಕುಲು ಸಾಲ ಕೊರ್ಪ ಅಂದು ಪಂದು ಪ್ಯಾಕ್ಸ್ ಅಂಚೆನೆ ನಮಕ್ ಬಡ್ಡಿದಂತೆ ಕಾಸು ತಿಕ್ಕೊಂಡು ಹೈನುಗಾರಿಕೆಗೆ ಅಂಚೆನೆ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂಚೆನೆ ನಮಕ್ ಪೆತ್ತ ದೆತೊನರ ಹತ್ರ ಬೋಡ್ತನತ್ ಸಾಲ ಸೌಲಭ್ಯ ತಿಕ್ಕೊಂಡು ಅವು ಸ್ವಸಹಾಯ ಸಂಘಡು ನಿಕ್ಲೆ ಗೊತ್ತೇ ಉಂಡು ಎತ್ತು ತಿಕ್ಕೊಂಡು ಒಂದು ಪಂದು ಖಂಡಿತ ನಮಕ್ ಆರ್ಥಿಕ ಸಬಲತೆ ಸಮಾಜೋಡು ನಮ್ಮನ್ನು ಗುರುತಿಸುವಿಕೆ ಹೆಚ್ಚಾತಂಡು ನೆಕ್ಕ ಕಾರಣ ನಮ್ಮನ ಒಂಜಿ ಪೊಂಜೆ ನಕ್ಕಲೆಗ್ ಒಂಜಿ ಶ್ರದ್ಧೆ ಪನ್ಪುನ ಒಂಜಿ ಕೆಲಸ ಪತ್ತಿನೇನು ಬುಡ್ಪೂಜ ಅಂದು ಪನ್ಪುನ ಒಂಚಿನ ಒಂಜಿ ಒಂದೇನು ನಿಕುಲೆ ತೊಜಪಾದು ಕೊಡ್ತಾರೆ ಈ ಒಂಜಿ ಎಲ್ಲಿಯ ಕುಗ್ರಾಮ DS ಹೆಗ್ಡೆ ನೀನು ನೆನಪು ಮಲ್ತೊಂದುಲ್ಲಾರ ದಾಯಗ್ ನಿಕ್ಲೇನು ಒಂಜಿ ಮಾರ್ಗದರ್ಶನ ಕೊರ್ನಿಟ್ಟು ಮಾರ್ಗದರ್ಶನ ಕೊರಿಯರು ಖಂಡಿತ ಯಾರು ಎಡ್ಡೆ ಕೆಲಸ ಮಲ್ದೇರು ಅಂಡ ಆ ಮಾರ್ಗದರ್ಶನ ನಿಕುಲು ದೆತ್ತೊಂದು ಈ ಮಟ್ಟಗೂ ಬುಲೆ ಒಂದಾರು ನನಾತ್ಗೆ ಬೋಡ್ತನಾತ್ ಮಾರ್ಗದರ್ಶನ ನಮ್ಮ ಅಧಿಕಾರಿ ನಕ್ಲೆಗಳುಂಡು ನನ್ನೊಂಜಿ ಸ್ಟೆಪ್ ನಿಕುಲು ಸಂಘ ಮಲ್ತನೆಟಾತ್ರ ನನ್ನೊಂಜಿ ಮಲ್ಲ ಲಾಭ ಆತಂಡ ದಯಪಂಡ ಎಂಕಲ್ನೆಲ್ಲ ಸ್ಟೆಪ್ ಸಂಘ ಇನಿ 15 ವರ್ಷೋಡು 14 ವರ್ಷೋಡು ಎಂಕಲ್ ಒಂಜಿ ಡೈರೆಕ್ಟರ್ ಆದು ಬರ್ರೆ ಕಾರಣ ಸಂಘಡ್ಲ ಅವೇ ಒಂದು ಒಕ್ಕೂಟಗೂ ಇತ್ತಿನ ಒಂಜಿ ಅವಿನಾಭಾವ ಸಂಬಂಧಲು ಹೆಚ್ಚಾದು ಒಪ್ಪುಂಡು ದಯಪಂಡ ಅಕುಲು ಪ್ರತಿ ಸರ್ತಿಲ ನಮ್ಮ ಸಂಘ ಬರ್ಪೇರು ನಮ್ಮಲ ಅಕ್ಕಲ್ನಲ್ಲ ಸಂಬಂಧ ವೃದ್ಧಿ ಒಂದೇ ಪೋಪುಂಡು ನಮಕ್ ದಾಲ ಸಮಸ್ಯೆ ಇತ್ತಂಡ ಹತ್ತು ದಾಲ ಸಜೆಷನ್ಸ್ ಇತ್ತಂಡ ಅಕುಲ್ ಪನ್ಪೇರು ಅವೇನು ನಮ್ಮ ಗಮನಿಸೋದು ಮುಂದುವರಿಯೊಂದುಪ್ಪ ಈ ಹಿಂದೆಟ್ಟು ಈ ಸಂಘದ ಹೆಂಗೆ ನಿಜವಾದ ಆಶಾ ಜೋಗಿತಾಯರ್ನ ಪರಿಚಯ ಫೋನುಡಾಯಿನಿ ಅಂಡ ಕೋಡತ್ ಮೊರಣಿ ತುಯ್ಯ ನುಪ್ಪು ಬೈತನ ಎಂಚ ಏತು ಪೊರ್ಲುಡು ಬೈತುಂಡು ಅವು ಉಂಡ್ರೆ ಏತು ರುಚಿಯಾಪುಂಡು ಬಂದು ನುಪ್ಪು ತೂನಗನೆ ಗೊತ್ತಾಪುಂಡು ಬಡವ ಅಂದನೇ ಆಗ್ಲ ಬಡವ ರಡ್ಡು ಉನ್ಕ ಅಂದ್ ಕಾಪುಂಡು ಅಂಚನೆ ಯಾರನ್ನ ಪಾತೆರಲ್ಲ ಫೋನುಡು ಪಾತೆರಂಡಲ್ಲ ನಮಕ ಒಂಜಿ ಪ್ರೀತಿ ವಿಶ್ವಾಸ ದಯಪನ್ನಗ ನಮ್ಮ ಮಾತೆರ್ಲ ಹೈನುಗಾರರು ಕುಟುಂಬಿಕೆರ್ಲಕ ಕೆಲಸ ಮಲ್ತೊಂದುಲ್ಲ ದಯಪನ್ನ ಪ್ರತಿಯೋರಿಯಾಗ್ಲ ಯಾನ್ ಇಂಚಿನ ಸಂಘದ ಸದಸ್ಯ ಪನಿಸತ್ಗೆ ಒಂಜಿ ಬರಿತಾ ಒಂಚೂರು ಒಂದಾದ ಅಕ್ಕಲ್ಡ ಪೋದು ಪಾತೆರ ಪೋಪ ನಮ್ಮ ದಯಪಂಡ ಆತು ಪ್ರೀತಿ ವಿಶ್ವಾಸ ನಮ್ಮ ನಿಜವಾದ ನಮಕ್ ಏರೆಗ್ಲ ಒರಿಯಗೊರಿ ಗುರ್ತ ಇಜ್ಜಿ ಅಂಡಲ ಗುರ್ತ ತನ್ನಾತೆಗೆ ಮಲ್ತೊನು ದಯಪಂಡ ನಮ್ಮ ಒಂಜೇ ಸಂಸಾರದ ಸದಸ್ಯರು ಪಂದು ಆಶಾ ಜೋಗಿತಾಯ ಅರೆನ್ಲ ಅರ್ನ ಕಣಜನ ತೂದು ನಿಜವಾದ ಎಂಕ್ ಭಾರಿ ಖುಷಿ ಅಂಡ ಯಾನು ಒಂಜಿ ಏತು ಸರ್ತಿ ಪಂಡಂದು ನಾರಾಯಣ ಪ್ರಕಾಶದ ಪಂಡಂದು ಎಂಕೆ ಗೊತ್ತು ದಯಪಣ್ಣಗ ಒರಿ ಒಂಜಿ ಇಲ್ಲಡ್ ರಡ್ಡು ಜನಲ ಸಂಘದ ಮಿತ್ತು ಈತ್ತೊಂಜಿ ಮೋಕ್ಯದ ಇದು ಈತ್ತೊಂಜಿ ಪ್ರತಿಯೊಂಜಿ ತನ್ನ ಇಲ್ಲದ ಅವಳು ಇಲ್ಲಡ್ ದಾದ ಮಲ್ದೇರಂದು ಹೆಂಗೆ ಗೊತ್ತುಜ್ಜಿ ಅಂಡ ಈ ಸಂಘಡು ಅರ್ ಕೋಡತ್ ಮೊರಣಿ ಬನ್ನಗ ನೆತ್ತ ಪರಿಸ್ಥಿತಿ ತೂನಗ ಭಾರಿ ಬೇಜಾರತನ ಎಂಚ ಮಲ್ಪುವೇರು ನಿಜವಾದಂದು ಅಂಡ ನಮ್ಮ DM ಪಂಡೇರು ಆರ್ನೊಟ್ಟಿಗೂ ಆರ್ನ ಟೀಮುಲ ಅತ್ತೆ ಸ್ಟ್ರಾಂಗ್ ಉಂಡು ಅಕಲು ಆ ರೀತಿಡವಳು ತನ್ನ ಇಲ್ಲದ ಲೆಕ್ಕನೆ ಬೇಲೆ ಮಲ್ಪುವೇರು ಎಂದು ಪಂದು ಬಂಡೇರು ಈ ನಿಕಲ್ನ ಓರಿಗೋರಿಗರಂತ ನಿಜವಾದ ಸಹಕಾರಲೇನು ನನಾತ್ ಬುಲೆಪಾಲೆ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಅವಡು ನನಾತ್ ಎಡ್ಡೆ ಕೆಲಸ ಮಲ್ಪಡ
ಪಡೆದು ಬಂದು ಕೇನೊಂದು ಈ ಸಂಘಗೂ ಬರ್ಪುನಂಚಿನ ಅವಕಾಶ ಮಲ್ತುಕೋರ್ನೆ ಕಾತ್ರ ನಿಕ್ಲೆಗೆ ಧನ್ಯವಾದ ಪನ್ನೊಂದು ಎನ್ನ ಪಾತ್ರ ಮುಗಿಪುವೆ. 25 ವರ್ಷದಿಂದ ಕೇವಲ ಒಂದು 10 ಲೀಟರಿಂದ 1500 ಲೀಟರ್ವರೆಗೆ ಹಾಲನ್ನು ಉತ್ಪಾದಿಸಿ ಈ ಒಂದು ಸಂಘವನ್ನು ಉತ್ತರೋತ್ತರ ಅಭಿವೃದ್ಧಿಪಡಿಸಿದಂತ ಎಲ್ಲ ನನ್ನ ಹೈನು ಬಾಂಧವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮುಂಭಾಗದಲ್ಲಿ ಕೂತಂತ ಹೆಚ್ಚಿನ ಮಹಿಳೆಯರ ಮುಖದಲ್ಲಿ ಬೇಸರ ಇಲ್ಲ, ಏನೋ ಒಂದು ಸಂತೋಷ ಉಂಟು. ಏನೋ ಒಂದು ದೊಡ್ಡ ಕ್ಯಾನ್ ನಮ್ಮ ಸಂಘಕ್ಕೆ ಬಂದಿದೆ. ಇಷ್ಟು ದಿವಸ 30-40 ಲೀಟರ್ ಇದ್ದಂತ ಕ್ಯಾನು ಏಕಾಏಕಿ ದೊಡ್ಡ ಒಂದು 3000 ಗಾತ್ರದ ಒಂದು ಕ್ಯಾನ್ ಬಂದು ನಿಂತಿದೆ. ಇದು ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲರೂ ಬಂದವರು ಯಾರು ಹೇಳಲಿಲ್ಲ ಇದು ಏನು ಸಾಂದ್ರ ಶೀತಲೀಕರಣ ಕೇಂದ್ರ ಅಂದ್ರೆ, ಇದು ಯಾಕಪ್ಪ ನಮ್ಗೆ ಮೊದಲೇ ಇತ್ತಲ್ಲ, ಸಣ್ಣ ಕ್ಯಾನೆ ಸಾಕಿತ್ತಲ್ಲ. ನಮ್ಮ ಕಾರ್ಯದರ್ಶಿಯವರು ಸಪುರ ಇದ್ದಾರೆ, ಅವರಿಗೆ ಇಷ್ಟು ದೊಡ್ಡ ಕ್ಯಾನ್ ಯಾಕೆ ಕೊಟ್ಟಿದ್ದೀರಿ ಅಂತ ಯಾರು ಕೇಳಲಿಲ್ಲ. ಜೋಗಿತಾಯರು ಈಗ ನಗಾಡ್ತಾರೆ ಬಿಟ್ರೆ ಅವರಿಗೆ ಮನಸ್ಸಿಗೆ ಈಗ ಹೋಗಿದೆ ಅಲ್ವಾ. ಇದರ ಮೂಲ ಕಾರಣ ಏನಂದ್ರೆ, ನಾನು ಒಂದು ಸಣ್ಣ ಒಂದು ಉದಾಹರಣೆಯೊಂದಿಗೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ರೈತರು ಮುಗ್ಧರು ಅಂತ ಹೇಳ್ತಾರೆ, ಎಷ್ಟೋ ಸಲ ಮುಗ್ಧರಲ್ಲ, ಅವರು ಬುದ್ಧಿವಂತರು, ಆದರೆ ಮಾಹಿತಿಯ ಕೊರತೆ ಇರ್ತದೆ. ಹಾಗಾಗಿ ಈ ಒಂದು ಸಣ್ಣ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಪ್ರಾಯಶಃ ನಾನು ಹೇಳದೇ ಇದ್ರೆ ಈ ಒಂದು BMCಯ ಮೂಲ ಉದ್ದೇಶ ಸಾರ್ಥಕ ಆಗುವುದಿಲ್ಲ ಅನ್ನುವಂಥ ಒಂದು ವಿಚಾರದೊಂದಿಗೆ ಪ್ರಪ್ರಥಮವಾಗಿ ಕೆಚ್ಚಲಿಂದ ಬರುವಂಥ ಒಂದು ಹಾಲು, ಅದನ್ನು ನಾವು ಅಮೃತ ಅಂತ ಕರಿತೇವೆ. ಹಾಲಲ್ಲಿ 4.5% ಜಿಡ್ಡಿರ್ತದೆ, 8.5% ಜಿಡ್ಡೇತರ ಘನ ಪದಾರ್ಥ ಇರ್ತದೆ. ಉಳಿದ ಏನು 87 ಭಾಗ ಏನು ನಾವು ಹೇಳ್ತೇವೆ ಅದು ಶುದ್ಧವಾದ ನಾವು ಕುಡಿಯುವ ನೀರೇ. ಹಾಗಾದರೆ 87 ಭಾಗ ಕೆಚ್ಚಲಲ್ಲಿ ಬರುವಂಥ ಹಾಲಲ್ಲಿ ನೀರಿರ್ತದೆ, ಉಳಿದ 13 ಅಂಶ ಅಥವಾ 13% ಏನು ಘನಾಂಶ ಇರ್ತದೆ. ಹಾಗಾಗಿ ಹಾಲು ಒಂದು ದ್ರವ ಪದಾರ್ಥ, ಅದು ಸಸ್ತನಿಂದ ಸ್ರವಿಸುವ ತನ್ನ ಮಗುವಿಗಾಗಿ ಅಥವಾ ನಮ್ಮ ಕರುವಿಗಾಗಿ ಕೊಡುವಂಥ ಒಂದು ಶುದ್ಧವಾದ ಹಾಲು, ಅದನ್ನು ನಾವು ಅಮೃತ ಅಂತ ಕರಿತೇವೆ. ಹಾಗಾದರೆ ಕೆಚ್ಚಲಿಂದ ಕರೆದಂಥ ಒಂದು ಹಾಲನ್ನು ನಾವು ಒಂದೇ ಬಿಸಿ ಮಾಡಬೇಕು, ಇಲ್ಲ ತಣ್ಣಗೆ ಮಾಡಬೇಕು. ಬಿಸಿ ಅಥವಾ ತಣ್ಣಗೆ ಎರಡೂ ಮಾಡದೇ ಇದ್ದರೆ ಹಾಲು 6 ಗಂಟೆ ಒಳಗೆ ಕೆಟ್ಟೋಗ್ತದೆ. ಹಾಗಾದರೆ ಹಾಲಿನ ಒಂದು ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ ಅದು 6 ಗಂಟೆ ಮಾತ್ರ. ಈಗ ನಾವು ಬೆಳಿಗ್ಗೆ ಹಾಲು ಕರಿತೇವೆ, ಕರೆದಂಥ ಕೆಚ್ಚಲಿಂದ ಕರೆದಂಥ ಹಾಲಲ್ಲಿ ಒಂದು ಡ್ರಾಪ್ ಹಾಲಲ್ಲಿ 5000 ಒಂದು ಬ್ಯಾಕ್ಟೀರಿಯಾಗಳಿರ್ತದೆ, ಸೂಕ್ಷ್ಮಾಣುಜೀವಿಗಳು ಅಂತ ಕರಿತೇವೆ. ಆ ಸೂಕ್ಷ್ಮಾಣುಜೀವಿಗಳು ಯಾವಾಗ ಕೆಚ್ಚಲಿಂದ ನಾವು ಹೊರಗೆ ಹೊರಗೆ ತೆಗೆದಾಗ ವಾತಾವರಣಕ್ಕೆ ಹಾಲು ಹೊರಗೆ ಬಂದ ಕೂಡಲೇ ವಾತಾವರಣದಲ್ಲಿದ್ದಂಥ ಬ್ಯಾಕ್ಟೀರಿಯಾಗಳು ಆ ಹಾಲಿನಲ್ಲಿರುವಂಥ ಒಂದು ಸಕ್ಕರೆ ಅಂಶ, ಲ್ಯಾಕ್ಟೋಸ್ ಅಂತ ಕರಿತೇವೆ, ಆ ಲ್ಯಾಕ್ಟೋಸ್ ಅಂಶವನ್ನು ಅದು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ 5000 ಒಂದು ಡ್ರಾಪಲ್ಲಿದ್ದಂಥ 5000 ಬ್ಯಾಕ್ಟೀರಿಯಾಗಳು ಈ ಹಾಲಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು ತಿಂದು ಪ್ರತಿ 20 ನಿಮಿಷಕ್ಕೆ ದ್ವಿಗುಣ ಆಗ್ತಾ ಹೋಗ್ತದೆ. 5000 ಇದ್ದದ್ದು 50,000 ಆಗ್ತದೆ, 50,000 ಇದ್ದದ್ದು 5 ಲಕ್ಷ ಆಗ್ತದೆ, 5 ಲಕ್ಷ ಇದ್ದದ್ದು 6 ಗಂಟೆಯಲ್ಲಿ 5 ಕೋಟಿಯಾಗಿ ಹಾಲಿನಂಶ ಏನು ಲ್ಯಾಕ್ಟೋಸ್ ಅಂತ ನಾವು ಹಾಲಲ್ಲಿ ಕರೀತಾ ಇರುವಂತಹ ಸಕ್ಕರೆ ಅಂಶ ಈ ಬ್ಯಾಕ್ಟೀರಿಯಾಗಳು ತಿಂದು ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಪರಿವರ್ತನೆ ಆಗಿ ಹಾಲು ಹುಳಿ ಆಗ್ತದೆ. ಅಥವಾ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಾವು ಹುಳಿ ಆಯಿತು ಅಂತ ಹೇಳ್ತೇವೆ. ಹಾಗಾಗಿ ಮಹಿಳೆಯರಿಗೆ ಎಲ್ರಿಗೂ ಗೊತ್ತುಂಟು, ಕರ್ದ ಹಾಲನ್ನು ಒಂದೇ ನಾವು ಬಿಸಿ ಮಾಡಿಕೊಡ್ಬೇಕು, ಇಲ್ಲ ಹಾಲನ್ನು ತಣ್ಣಗೆ ಮಾಡಿಕೊಡ್ಬೇಕು. ಈ 2 ವಿಧಾನದಲ್ಲಿ ಏನು ಹಾಲಿನ ಒಂದು ಜೀವಿತಾವಧಿ 6 ಗಂಟೆಯಿಂದ ನಾವು ಜಾಸ್ತಿ ಮಾಡಲಿಕ್ಕಾಗ್ತದೆ. ಈ ಒಂದು BMC ಏನು ನೀವು ನೋಡ್ತಾ ಇದ್ದೀರಾ, ಅದರ ಮೂಲ ಉದ್ದೇಶ ಇದು ಹಾಲನ್ನು 4 ಡಿಗ್ರಿಗೆ ತಣ್ಣಗೆ ಮಾಡುವಂಥದ್ದು. ಮಹಿಳೆಯರಿಗೆ ಗೊತ್ತುಂಟು, ಹಾಲನ್ನು ಬಿಸಿ ಮಾಡ್ಬೋದು, ಬಿಸಿ ಮಾಡಿದಾಗ ಹಾಲಲ್ಲಿದ್ದಂಥ ಬ್ಯಾಕ್ಟೀರಿಯಾಗಳು ಎಲ್ಲ ನಾಶ ಆಗ್ತದೆ, ಹಾಲನ್ನು ನಾವು ಅದರ ಜೀವಿತಾವಧಿಯನ್ನು ವೃದ್ಧಿ ಮಾಡಲಿಕ್ಕಾಗ್ತದೆ. ಇನ್ನೊಂದು ಏನಪ್ಪ ಅಂತ ಕೇಳಿದರೆ ಹಾಲನ್ನು ತಣ್ಣಗೆ ಮಾಡುವಂಥದ್ದು. ಹೆಚ್ಚಿನ ಜನರಲ್ಲಿ ಈಗಾಗಲೇ ಅಭಿವೃದ್ಧಿವಾದಂಥ ಎಲ್ಲ ಮನೆಯಲ್ಲಿ ಕೂಡ ನಾವು ಫ್ರಿಜ್ ಇಡ್ತೇವೆ. ಫ್ರಿಜ್ಜಲ್ಲಿ ಹಾಲನ್ನು ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದಾಗಿ ತಣ್ಣಗೆ ಮಾಡಿ 4 ಡಿಗ್ರಿಗೆ ಬರ್ತದೆ. ಆಗ ಹಾಲಲ್ಲಿದ್ದಂಥ ಬ್ಯಾಕ್ಟೀರಿಯಾಗಳು ಅವು ಸಾಯುವುದಿಲ್ಲ, ಅದು ನಿದ್ರಾವಸ್ಥೆಯಲ್ಲಿರ್ತದೆ. ಹಾಲು ಹಾಳಾಗದೆ ನಾವು ಅದರ ಆಯುಷ್ಯವನ್ನು ಮುಂದುವರಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಮೊನ್ನೆ ಒಳಾಲಲ್ಲಿ ಪ್ರಾರಂಭ ಆಯಿತು, ಮುಂದೆ ಕಡಬದಲ್ಲುಂಟು. ಕಡಬ ಮತ್ತು ಒಳಾಲ್ ಮಧ್ಯೆ ಏನು ಈ ರಾಮನಗರ ಅಂತ ಉಂಟು, ಇಲ್ಲಿ ವಿಶೇಷವಾಗಿ ಒಂದು 3000 ಲೀಟರ್ ಸಾಮರ್ಥ್ಯದ ಹಾಲಿನ ಸಂಗ್ರಹಣಾ ಒಂದು ಕೇಂದ್ರವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಆದರೆ ರೈತರಾದಂಥ ನಮ್ಮ ಕರ್ತವ್ಯ ಏನು, ಇದರ ಗುಣಮಟ್ಟ ಹೆಚ್ಚಲಿಕ್ಕೆ ಅಂತ ಕೇಳಿದರೆ 2 ಮುಖ್ಯವಾದಂಥ ಅಂಶಗಳು ನಮ್ಮ ಪ್ರತಿಯೊಬ್ಬ ಬಂದಂಥ ರೈತರು ಇವತ್ತು ತಿಳ್ಕೊಳ್ಬೇಕು. ಬಾರದೇ ಇದ್ದಂಥ ರೈತರಿಗೆ ತಾವು ಈ ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಏನು ನಮ್ಮ ಆಶಾ ಜೋಗಿತಾಯರು 25 ವರ್ಷದ ನಂತರ 25 ವರ್ಷದ ಫೆಬ್ರವರಿ 1ನೇ ತಾರೀಕಿನ ಸುದಿನದಂದು ಏನೊಂದು ಉದ್ಘಾಟನೆ ಮಾಡಿದ್ದಾರೆ ಅದು ಅರ್ಥಪೂರ್ಣ ಆಗಬೇಕಂದ್ರೆ ರೈತರ ಕಡೆಯಿಂದ ಏನು ಜವಾಬ್ದಾರಿ ಉಂಟು ಅನ್ನುವಂಥ ಮಾಹಿತಿಯನ್ನು ನೀವು ಪ್ರಥಮವಾಗಿ ತಿಳ್ಕೊಳ್ಬೇಕು. ಒಂದು, ಜಾನುವಾರುಗಳೆಲ್ಲ ಕರೆಯುವಂಥ ಸಮಯ, ಹಾಲನ್ನು
ಈಗ ಸಾಧಾರಣ ಸಂಜೆ 4 ಗಂಟೆಗೆ ಅಥವಾ 5 ಗಂಟೆಗೆ ನಮ್ಮ ಈ ರಾಮನಗರ ಸಂಘ ಹಾಲು ಉತ್ಪಾದನೆ ಸಂಘ ಪ್ರಾರಂಭ ಆಗೋದಂತಾದರೆ ಸಂಜೆ ಹೊತ್ತಿಗೆ ಹಾಲು ಕಲೆಕ್ಷನ್ನು ನೀವು 3 ಗಂಟೆಗೆ 2 ಗಂಟೆಗೆ ಕರೆಯುವಂಥ ಏನು ಕ್ರಮ ಉಂಟು ಅದನ್ನು ದಯವಿಟ್ಟು ನಿಲ್ಲಿಸಬೇಕು. ವಿನಾಕಾರಣ ಕೆಚ್ಚಲಿಂದ ನೀವು ಹಾಲನ್ನು 2 ಗಂಟೆ ಅಥವಾ 2.5 ಗಂಟೆಗೆ ಕರೆದು 5 ಗಂಟೆಗೆ ಸಂಘಕ್ಕೆ ತಂದು ಕೊಟ್ಟರೆ ಆ ಏನು 2.5 ಗಂಟೆ ಅವಧಿ ಅದರ ಹಾಲಿನ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ. ಹಾಲಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ನಮ್ಮಲ್ಲಿ ಒಂದು ಸಾಮಾನ್ಯ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು, ಅಥವಾ ರೈತಾಪಿ ಜನರಿಗೆ ಅನಿವಾರ್ಯವಾಗಿರುವಂಥದ್ದು ಗೊಬ್ಬರ ಸೊಪ್ಪು ಅಥವಾ ದನದ ಸೆಗಣಿ ಸೊಪ್ಪು. ಇದನ್ನು ಸೊಪ್ಪಿನ ಹಟ್ಟಿಯಲ್ಲಿ ಜಾನುವಾರುಗಳನ್ನು ಕಟ್ತಾ ಇದ್ದೇವೆ. ಸೊಪ್ಪಿನ ಹಟ್ಟಿಯಲ್ಲಿ ಜಾನುವಾರು ಕಟ್ಟಿದಾಗ ಅದರಲ್ಲಿ ಏನಾಗ್ತಂದರೆ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಟ್ಟಿಗೆ ಸೇರಿಕೊಳ್ತದೆ. ಯಾಕಂದರೆ ಒಮ್ಮೆ ಹಾಲಿನ ಕೆಚ್ಚಲಿನ ಮೊಲೆಯ ತೊಟ್ಟು ಒಮ್ಮೆ ಓಪನ್ ಆದರೆ ಅದು ಕನಿಷ್ಠ 30 ನಿಮಿಷ ತಗೊಳ್ತದೆ ಆ ಮೊಲೆಯ ತೊಟ್ಟನ್ನು ಪುನಃ ಕ್ಲೋಸ್ ಮಾಡಲಿಕ್ಕೆ. ಸಾಮಾನ್ಯವಾಗಿ ಹಾಲು ಕರೆದ ನಂತರ ದನಗಳಲ್ಲಿರುವಂಥ ಕ್ಯಾಲ್ಸಿಯಮ್ಮಿನ ಒಂದು ಅಂಶ ಕೊರತೆಯಿಂದಾಗಿ ಜಾನುವಾರುಗಳು ಸಾಮಾನ್ಯವಾಗಿ ಮಲಗುತ್ತದೆ. ಆಗ ಸೊಪ್ಪಿನಟ್ಟಿಯಲ್ಲಿ ಈ ಒಂದು ಸೆಗಣಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಅಥವಾ ಸೆಗಣಿಯಲ್ಲಿರುವಂಥ ಈ ಅಂಶಗಳು ಸೇರಿ ಹಾಲು ಹಾಳಾಗ್ತದೆ. ಹಾಗಾಗಿ ಕೆಚ್ಚಲು ಬರಲಿಕ್ಕೆ ಮೂಲ ಕಾರಣ ಉಂಟು. ಜೊತೆಗೆ ಹಾಲು ಕರೆಯುವಂಥ ಸಂದರ್ಭದಲ್ಲಿ ಹಾಲಿನ ಪಾತ್ರೆಯನ್ನು ನೀವು ಸೊಪ್ಪಿನ ಪಕ್ಕದಲ್ಲಿ ಇಡ್ತೀರಾ ಅಥವಾ ಸೆಗಣಿ ಪಕ್ಕದಲ್ಲಿಟ್ಟಾಗ ಹಾಲಲ್ಲಿ ಒಂದು ಒಳ್ಳೆ ಗುಣ ಗೊತ್ತಿಲ್ಲ, ಕೆಟ್ಟ ಗುಣ ಗೊತ್ತಿಲ್ಲ, ಅದರ ಪಕ್ಕದಲ್ಲಿ ಏನಿರ್ತದೆ ಅದರ ಪರಿಮಳವನ್ನು ತಗೊಳ್ತದೆ. ಒಂದು ಮಲ್ಲಿಗೆ ಇಟ್ಟರೆ ಮಲ್ಲಿಗೆ ಪರಿಮಳ ಬರ್ತದೆ. ಅದೇ ರೀತಿಯಲ್ಲಿ ಒಂದು ಮೀನಿನ ಬುಟ್ಟಿ ಇಟ್ಟರೆ ಮೀನಿನ ವಾಸನೆಯನ್ನು ಕೇವಲ ಒಂದು 5 ನಿಮಿಷದೊಳಗೆ ಗ್ರಹಿಸುವಂಥ ಒಂದು ಶಕ್ತಿ ಹಾಲಿಗೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಸೊಪ್ಪಿನ ಹಟ್ಟಿಯಲ್ಲಿ ಜಾನುವಾರುಗಳನ್ನು ಈಗಾಗಲೇ ನಾನು ಕೈ ಎತ್ತಲಿಕ್ಕೆ ಹೇಳಿದೆ, ಸಾಧಾರಣ 50-60% ಜನರು ಇವತ್ತು ಕೂಡ ಸೊಪ್ಪಿನ ಹಟ್ಟಿಯಲ್ಲಿ ಜಾನುವಾರುಗಳನ್ನು, ಈ ಮಿಶ್ರತಳಿ ಜಾನುವಾರುಗಳನ್ನು ಕಟ್ತಾ ದನವನ್ನು ಸಾಕ್ತಾ ಇದ್ದಾರೆ. ದಯವಿಟ್ಟು ಈ BMCಯ ಮೂಲ ಉದ್ದೇಶ ನಿಮ್ಮ ಗುಣಮಟ್ಟ ಎಲ್ಲಿಗೆ ಬರ್ತದೆ ಅಲ್ಲಿಂದ ಅದು ಗುಣಮಟ್ಟ ಕಾಯ್ಕೊಳ್ತದೆ ಬಿನ್ವಾ ಬರುವಂಥ ಹಾಲಲ್ಲಿ ಸೊಪ್ಪು, ಸೆಗಣಿ, ಬೇರೆ ಕಸಗಳು, ಕಡ್ಡಿಗಳು ಇದ್ದರೆ ಅದು ಯಾವ ರೀತಿಯಲ್ಲಿ ನಾವು BMC ಮಾಡಿದಂಥ ಮೂಲ ಉದ್ದೇಶಕ್ಕೆ ಸಾರ್ಥಕ ಆಗೋದಿಲ್ಲ. ಹಾಗಾಗಿ ಹೈನುಗಾರ ನಂತರ ನನ್ನ ಕಳಿಕಳಿಯ ವಿನಂತಿ ಏನೆಂದರೆ ಅನಿವಾರ್ಯವಾಗಿ ಮಧ್ಯಾಹ್ನದ ಸಂದರ್ಭದಲ್ಲಿ ಬೇಗ ಕರೆಯುವಂಥ ಒಂದು ಏನಾದರೂ ನಿಮ್ಮಲ್ಲಿ ವ್ಯವಸ್ಥೆಗಳಿದ್ದರೆ ದಯವಿಟ್ಟು ಸಂಘದ ಒಂದು ಸಂಜೆಯ ಸರದಿಯ ಯಾವ ಸಂದರ್ಭಕ್ಕೆ ನಿಮ್ಮ ಸಂಘ ಪ್ರಾರಂಭ ಆಗ್ತದೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಮನೆಯಿಂದ ಸಂಘಕ್ಕೆ ಬರಲಿಕ್ಕೆ ಎಷ್ಟು ನಿಮಿಷ ಉಂಟು ಅದನ್ನೆಲ್ಲ ಪರಿಗಣನೆ ತಗೊಂಡು ಸಾಧ್ಯವಾದಷ್ಟು ವಿಳಂಬವಾಗಿ ಅನಿವಾರ್ಯ ಕಾರಣದಿಂದ ವಿನಾಕಾರಣದಿಂದ ಸಂಘದ ಹಾಲು ಕೆಚ್ಚಲಿಂದ ಬಂದಂಥ ಹಾಲು ವಾತಾವರಣಕ್ಕೆ ಸಂಪರ್ಕ ಆಗದೆ ನೇರವಾಗಿ ಸಂಘಕ್ಕೆ ಬಂದು ಈ ಹಾಲನ್ನು ಇಲ್ಲಿ ತಣಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ರಾಮನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ಅದರ ಒಂದು ಗುಣಮಟ್ಟ ಅಥವಾ ಹಾಲಿನ ಒಂದು ಗುಣಮಟ್ಟ ಅಲ್ಲಿ ಇರುವಂಥ ಒಂದು MBRTಯನ್ನು ನಾವು ಅವಲಂಬಿಸಿ ಹಾಲಿನ ಒಂದು ಆಯುಷ್ಯವನ್ನು ನಾವು ಗಣನೆಗೆ ತೆಕ್ಕೊಂಡು ಅದನ್ನು ಪರಿಗಣನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಕುಂದಾಪುರ ತಾಲೂಕಿನ ಅಮಾಸಬೈಲ್ ಅಂತ ಒಂದು ಸಂಘದಲ್ಲಿ ಇವತ್ತು 5 ಗಂಟೆ ಅಂದರೆ 300 ನಿಮಿಷ MBRT ಉಂಟು. ಅದೇ ರೀತಿಯಲ್ಲಿ ಇಲ್ಲಿ ರಾಮನಗರದಲ್ಲಿ ನೀವೆಲ್ಲ ಕಾರ್ಯಕಾರಿ ಮಂಡಳಿಯವರು ಇವತ್ತೇ ಏನು ನಾವು ಸೊಪ್ಪಿನ ಹಟ್ಟಿಯಲ್ಲಿ ಕಟ್ಟಬಾರ್ದು, ಸಮಯಕ್ಕೆ ಸರಿಯಾಗಿ ಹಾಲನ್ನು ಸಂಘಕ್ಕೆ ಕೊಡಬೇಕು ಅನ್ನುವಂಥ ಒಂದು ಪರಿಗಣನೆಯನ್ನು ಇಟ್ಕೊಂಡು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಇವತ್ತು ರಾಮನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ BMC 151ನೇ BMC ಆಗಿದೆ. ಅದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಒಕ್ಕೂಟಕ್ಕೆ ಬರುವಂಥ 92% ಹಾಲು ಪೂರ್ಣವಾಗಿ BMC ಮುಖಾಂತರ ಬರ್ತಾ ಇರಲಿಕ್ಕೆ ಹೋಗಿ ಆ ಒಂದು ಉತ್ತಮ ಗುಣಮಟ್ಟದ ಹಾಲು ರೈತರು ಕೊಡುವುದಲ್ಲದೆ ಉತ್ತಮ ಗುಣಮಟ್ಟದ ಹಾಲು BMCಯಿಂದ ಬರ್ತಾ ಇರಲಿಕ್ಕೆ ಹೋಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಕೇಳ್ಕೊಳ್ಳಿ, ಸತತವಾಗಿ 3 ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಹಾಲು ಗುಣಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಮೂಲ ಕಾರಣ ನೀವೆಲ್ಲರೂ ಅಂತ ಹೇಳ್ತಾ ಈ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ಏನು ನೀವು ಒಕ್ಕೂಟಕ್ಕೆ ಕೊಟ್ಟಿರ್ತೀರಿ ಆ ಒಕ್ಕೂಟದಿಂದ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ. ಮೈಸೂರು ಪಾಕ ಆಗಲಿ, ಪೇಡ ಆಗಲಿ, ಯಾವುದೇ ಉತ್ಪನ್ನಗಳು ಮೈಸೂರಿಗೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು. ಇಲ್ಲಿಂದ ನಾವು ಬೆಂಗಳೂರಿಗೆ ಏರ್ಪೋರ್ಟಿಗೆ ಹೋಗುವಾಗ ಸಾಕಷ್ಟು ಬೆಂಗಳೂರಿನ ನಾಗರಿಕರು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ನಂದಿನಿ ಪೇಡವನ್ನಾಗಲಿ, ದಕ್ಷಿಣ ಕನ್ನಡದಲ್ಲಿದ್ದಂಥ ಮೈಸೂರು ಪೇಡವನ್ನು ಯಾಕೆ ತಗೊಳ್ತಾರಂದರೆ ಇದು ತಾಜಾ ಹಾಲಿನಿಂದ ಮಾಡಿದಂಥ ಉತ್ಪನ್ನ ಅಂತ ಹೇಳಿ ಅವರು ಖರೀದಿ ಮಾಡ್ತಾರೆ. ವಿನಃ ಬೆಂಗಳೂರಿನಲ್ಲಿ ಕೂಡ ಅದೇ ರೇಟು, ಇಲ್ಲಿ ಕೂಡ ಮೈಸೂರು ಪಾಕ ಸಿಗ್ತದೆ, ಅಲ್ಲಿ ಕೂಡ ಮೈಸೂರು ಪಾಕ ಸಿಗ್ತದೆ. ಆದರೆ ಅವರ ಬಾಯಿಂದ ನಾವು ಕೇಳ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ನಂದಿನಿ ಹಾಲಿನ ಉತ್ಪನ್ನದಿಂದ ಮಾಡಿದಂಥ ಈ ಮೈಸೂರು ಪಾಕ ಆಗಲಿ, ನಂದಿನಿ ಪೇಡ ಆಗಲಿ ಉತ್ಕೃಷ್ಟ, ಹೆಚ್ಚು ರುಚಿ ಇರ್ತದೆ, ಅದು ಉತ್ತಮ ಗುಣಮಟ್ಟದಲ್ಲಿರ್ತದೆ, ಹೆಚ್ಚು ಕಾಲ ಅದು ಬಾಳಿಕೆ ಆಗ್ತಂತ ಒಂದು ದೃಢೀಕರಿಸಿದ್ದಾರೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ,
ದೂರದ ತಿರುಪತಿಯ ತಿಮ್ಮಪ್ಪನಿಗೂ ಕೂಡ ಇವತ್ತು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದಿಂದ ತುಪ್ಪಕ್ಕೆ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕ ಒಕ್ಕೂಟದ ತುಪ್ಪಕ್ಕೆ ಹೆಚ್ಚು ಬೇಡಿಕೆಯನ್ನು ಕೇಳಿ ಅವರು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಉಂಟು. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪುತ್ತೂರು ಚಿಲ್ಲಿಂಗ್ ಸೆಂಟ್ರಲ್ಲಿ ಇನ್ನು ಕೆಲವು BMCಗಳಾದರೆ ಅದು ಪೂರ್ಣವಾಗಿ ಶಾಶ್ವತವಾಗಿ ಕ್ಯಾನು ರಹಿತ ಕೇವಲ BMC ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಹಾಲು ಸಂಪೂರ್ಣವಾಗಿ BMC ಮುಖಾಂತರ ಬಂದಾಗ ಇನ್ನೂ ಉತ್ಕೃಷ್ಟವಾದಂಥ ನಂದಿನಿ ಉತ್ಪನ್ನಗಳು, ಇನ್ನೂ ಉತ್ಕೃಷ್ಟವಾದಂಥ ನಂದಿನಿ ತಾಜಾರ್ಚನೆಗಳ ಉತ್ಪನ್ನಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಉತ್ತಮ ರೀತಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಆದರೆ ನಾನು ಪಶುವೈದ್ಯನಾಗಿ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ಉತ್ತಮ ಗುಣಮಟ್ಟದ ಹಾಲನ್ನು ನಿಮ್ಮ ಕಡೆಯಿಂದ ತರಬೇಕು. ಸಾಧ್ಯವಾದಷ್ಟು ಸಮಯಕ್ಕೆ ಅನುದಾರಿತವಾಗಿ ಹಾಲನ್ನು ಕರಿಬೇಕು. ಜೊತೆಗೆ ಸಾಧ್ಯವಾದಷ್ಟು ಸೊಪ್ಪಿನ ಹಟ್ಟಿಯನ್ನು ಬದಲಾಯಿಸಿ ಏನು ಒಂದು ನಮ್ಮ BMCಯನ್ನು ಅಳವಡಿಸ್ಕೊಂಡಿದ್ದೇವೆ, ರೈತರಿಂದ ಬರುವಂಥ ಹಾಲು, ರಾಮನಗರದಿಂದ ರೈತರಿಂದ ಬರುವಂಥ ಹಾಲು ಶ್ರೇಷ್ಠವಾದಂಥ ಹಾಲು ಅಂತ ತಾವೆಲ್ಲ ಸೃಷ್ಟಿಕರಿಸಬೇಕು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಅರ್ಕಜೆಯವರು 3,000 ಲೀಟರ್ ಹಾಲು ಆಗಬೇಕು ಅಂತ ಹೇಳಿದರು. ಆಶಾಜೋಗಿತೆ ಅವ್ರ ಹತ್ರ ಕೇಳಿದರೆ ಇಲ್ಲಿ ಹಾಲಿನ ಉತ್ಪಾದನೆ ಕೇವಲ 1,500 ಲೀಟರ್ ಹಾಲು ಆಗಿದೆ ಅಂತ ಹೇಳಿದರೆ 1,500ರಿಂದ 3,000 ಲೀಟರ್ ಹಾಲು ಆಗಬೇಕಾದ್ರೆ ನಾಳೆ 1,000 ಲೀಟರ್ ನೀರು ಹಾಕುವುದಲ್ಲ, ಜೊತೆಗೆ ಉತ್ತಮ ಗುಣಮಟ್ಟದ ಜಾನುವಾರುಗಳನ್ನು ಖರೀದಿಸಿ ಒಳ್ಳೆ ಹಾಲನ್ನು ಕೊಟ್ಟರೆ ಈ ರಾಮನಗರದವರು ಖಂಡಿತವಾಗಿ ಸಾಧನೆ ಮಾಡ್ತೀರಾ. ಆಶಾಜೋಗಿತಾಯಿಯವರು ಏನು 25 ವರ್ಷದಲ್ಲಿ 1,000 ಲೀಟರ್ ಮಾಡಿದ್ದಾರೆ, 26ನೇ ವರ್ಷದಲ್ಲಿ 3,000 ಲೀಟರ್ ಹಾಲು ಆಯಿತು ಅನ್ನುವಂಥ ಒಂದು ಶಾಶ್ವತ ಹೆಸರಿಗೆ ಅವರು ಭಾಜಕರಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಹಿಸಿಕೊಂಡಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಆಶಾ ಜೋಗಿತಾಯ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿದ್ದು ಎಲ್ಲ ಶುಭಾಶಯಗಳನ್ನು ಕೋರಿ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಶುಭ ಕೋರಿದಂತಹ ನಮ್ಮ KMF ನ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಬಳಗದವರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ನಿತ್ಯಾನಂದ ಭಕ್ತ, ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ, ಕುಲಶೇಖರ ಮಂಗಲೂರು, ಇವರು ಕೂಡ ನಮಗೆ ಸಾಂದ್ರ ಶೀತಲೀಕರಣ ಏನು ಅಂತೇಳಿ ನಮ್ಮ ಸದಸ್ಯರಿಗೆ ಮನಮುಟ್ಟವಾಗಿ ವಿವರಿಸಿದ್ದಾರೆ. ಇವರಿಗೂ ಹೃತ್ಪೂರ್ವಕ ವಂದನೆಗಳು ಸರ್. ಎಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತ